నమస్కారం సార్. నేను చిన్నప్పటి చాలా కష్టాలు పడుతున్నాను. ఇల్లు వాకిల్ లేదు, కూలి చేస్తే ఉంది లేకుంటే లేదు. ముగ్గురు బిడ్డలు. మా నాయన ఫుల్గా తాగుతాడు, తెచ్చేసేలే. మా అమ్మ ముసిదైపోయింది. బిడ్డలు వేసుకొని మేము బాడిగిల్లా అనుకుని పడుతున్నాము. ఆధార్ కార్డులో ఏమి లేదు స్వామి, సొమ్ములు సరిగా వస్తా ఉండలేదు స్వామి. మీరు ఏం చేస్తారో పేదలకు సహాయం చేయండి స్వామి. మేము కూలి చేస్తున్న వాళ్ళు మాకేమి లేదు. 5 నెలలు ఇంకా మాకు సంబలం రాలే. అవకాశం వస్తా ఉండలే. మాకేం జమీన్ లే, ఏమి లే. ఇల్లు ఒకటి గవర్నమెంట్ ఇల్లు. దాంట్లో ఉండేది మేము. మాకు అది రాకపోతే మేమేం చేసేది? మాకు కూలి చేసేది ఎత్నంలే. ఏం చేసేది మేము? మాకు ఎవరు చేస్తారప్ప? 5-6 నెలలు ఇంకా మాకు సంబలం రాలేదు. వాకా है, हमें भी काम करके खाने वाले बच्चे उससे कूपन कट के वस्ता है। वाका है, घर में पैसे हमको इसे कमा खाने को वास्ते वो करे तो ये फोटो में करे నా పేరు దర్శనం. ఏం తినేది ఆనాకి బాగా తీసుకొని ఉండే కదా, కూకొని తీసుకొని ఏం చేసేది? 4-5 నెలలు ఇంకా మాకు సంబలం రాలేదు. మేము కూలి చేస్తా ఉంది లేకుంటే లేదు. బాడిగింట్లో ఉంటాము. ఇటు 4-5 నెలలు ఇంకా సంబలం లేకుంటే మేము దాన్ని నమ్ముకో ఉండేవాళ్ళు. ఏం చేసేది చెప్పుకోవాలి? ఏమో అది వస్తుంది బిడ్డలు పాపలకి. మేము దాన్ని నమ్ముకొని ఉండే వాళ్ళకే కట్ చేస్తే ఇంకేం చెప్పేది? మేము దానికోసమే వచ్చిండే మాటకి. పెన్షన్ రాలేదు 5 నెలలు ఇంకాను. దానికి వస్తుంది స్వామి. నాకు కూలి చేసేస్తుందా? ఎప్పుడు ప్రాణానికి బాగుండేలే. దాన్ని నమ్ముకొని ఉండేవాళ్ళు. రాకపోతే మేమేం చేసేది? దాని 4-5 నెలలు ఇంకా రాలేదు. మేము ఉండేది ఒకటే, సరిగా సంబళాలే ఇస్తా ఉండలే. ఉండేది ఒకటే, ఎప్పుడు కాయలనే స్వామి కూడా తెలుసు. మాకు 5 నెలలు ఇంకా పెన్షన్ రాలేదు. శాంతమ్మ కూలి చేసుకునే వాళ్ళు. మాకు రుణాలు లేదు. మేము దాంట్లో జూనం చేసుకుంటా ఉండేవాళ్ళు. మాకు రాలేదు పెన్షన్. పేరు చెన్నమ్మ. బిట్కూరు మాకు ఇంకా పింఛనే చేయలేదు. పింఛన్ కావాలని అడుగుతా ఉన్నాము. ఏం చేస్తారేమో మాకు ఇంకా ఇప్పుడు పింఛనే రాలే. మా బాటలు చూస్తే చాలా ఉంది. ಕೂಲಿ చేస్తే ఉంది లేకుంటే ಇಲ್ಲ. ಇಂದು ನಾವು ನಮ್ಮ ಈ ಕ್ಷೇತ್ರದಲ್ಲಿ ಸುಮಾರು 4,000 ರೇಷನ್ ಕಾರ್ಡ್ಗಳು ಹಾಗೂ 14,000 ಈ ಪೆನ್ಷನ್ಗಳೆಲ್ಲ ನಿಂತೋಗಿದೆ. ಅದಕ್ಕೋಸ್ಕರ ನಾವು ಈ ಫಲಾನುಭವಿಗಳೆಲ್ಲ ಬಂದು ಇಲ್ಲೆಲ್ಲ ಸೇರಿದ್ದಾರೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಬಂದು ಬೃಹತ್ ಮೆರವಣಿಗೆ ಮಾಡಿ ನಾವು ನಮ್ಮ ಎಸಿಗೆ ಮತ್ತು ಡಿಸಿ ಅವ್ರನ್ನ ಇಲ್ಲಿ ಕರೆಸಿ ಅವರಿಗೆ ನಮ್ಮ ಮನವಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲರನ್ನೂ ಇಲ್ಲಿ ಸೇರಿಸಿದ್ದೀವಿ. ಆದ್ರೆ ಇಂಥ ಕೆಟ್ಟ ಸರ್ಕಾರ ಇಲ್ಲಿ ಇದು ಯಾವ ರಾಜ್ಯದಲ್ಲಿ ಕೂಡ ಇಲ್ಲ. ಏನಂದ್ರೆ ನೋಡಿ, ಇಲ್ಲಿ ನೀವೆಲ್ಲ ಇದುವರೆಗೂ ನೋಡಿದಿರ, ಎಷ್ಟು ಆತ್ಮಕ್ಕೆ ನೋಡಿದ್ರೆ ಪಾಪ ಕಾಲಿಲ್ಲ, ನಿಂತ್ಕೊಳಕ್ಕಾಗಲ್ಲ, ಮಾತನಾಡಕ್ಕಾಗಲ್ಲ ದೊರಸ್ವಾಮಿ ಅಂತವನಿಗೆ ಒಂದು ಪೆನ್ಷನ್ ಕಟ್ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ಯಾರು ಇಲ್ಲ, ಬರೀ ಕೂಲಿ ಮಾಡ್ತಿದ್ರೆ ಅವ್ರ ಹೆಂಡತಿ ಅವ್ರಿಬ್ರು ಇರೋರು. ಅಂತವ್ರಿಗೆಲ್ಲ ಕೂಡ ಈ ಸರ್ಕಾರ ಅದು ಕಣ್ಣು ಮುಚ್ಕೊಂಡು ಇಂಥ ವ್ಯವಹಾರಗಳು ಮಾಡ್ತಾ ಇದೆ. ಅದು ಏನ್ ಮಾಡ್ತಾ ಇದ್ಯೋ ಏನೋ ಎಲ್ಲ, ಅದು ಯಾಕೆ ಆ ತರ ಮಾಡ್ತಾ ಇದ್ಯೋ ಏನೋ ಗೊತ್ತಾಗ್ತಾ ಇಲ್ಲ. ಸುಮಾರಾಗಿ ನಮ್ಮ ಒಂದು ಕ್ಷೇತ್ರದಲ್ಲೇ, ಬರೀ KGF ಕ್ಷೇತ್ರದಲ್ಲೇ ಸುಮಾರಾಗಿ 20,000-30,000 ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಎಷ್ಟಾಗಿರುತ್ತೆ. ಅದರಿಂದ ನಾವು ಇದನ್ನ ಸರ್ಕಾರಕ್ಕೆ ಮುಟ್ಟಿಸ್ಬೇಕು. ಸರ್ಕಾರ ಮಾಡ್ತಾ ಇರೋ ಅನ್ಯಾಯಕ್ಕೆ ನಾವು ಅದನ್ನ ಮುಟ್ಟಿಸಿದ್ರೆ ನಮ್ಗೀಗ ಅವ್ರಿಗೆ ಒಂದು ಎಚ್ಚರಿಕೆ ಆಗೋದು. ಅಂದ್ರೆ ಈಗ ನಡೀತಾ ಇರೋ ದುರಾಡಳಿತ ಇದರಲ್ಲಿ ಈ ಕಾಂಗ್ರೆಸ್ ಸರ್ಕಾರದಿಂದ ಜನ ಎಲ್ಲ ರೋಸ್ತಾ ಹೋಗಿದ್ದಾರೆ. ಅದಕ್ಕೆ ಈಗ ನಾವು ಎಲ್ಲರೂ ಬಂದು ಪ್ರತಿ ಊರಿಂದ ಕೂಡ ಎಲ್ಲಾ ಜನ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈಗ ಅಲ್ಲಿ ಧರಣಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಹಮ್ಮಿಕೊಳ್ಳಲಾಗಿದೆ. ಅದರಿಂದ ಇದು ತುಂಬಾ ಯಶಸ್ವಿ ಆಗತ್ತೆ. ನಮ್ಮ ಮನವಿಯನ್ನ ನಾವು AC ಅವ್ರನ್ನ ಬರಕ್ಕೆ ಮನವಿ ಮಾಡಿದೀವಿ. DC ಬರಬೇಕು ಅಂತ ಮನವಿ ಮಾಡ್ತಾ ಇದೀವಿ. ಆದ್ರೆ AC ಅವ್ರು ಬರ್ತಾರೆ, ಅವ್ರಿಗೆ ಮನವಿ ಕೊಟ್ಟು ಅದನ್ನ ಎಲ್ಲಾ ನಮ್ಮ ಕ್ಷೇತ್ರದ ಜನರಿಗೆ ಅನುಕೂಲವಾಗುವಂತೆ ನಾವು ಅದನ್ನ ನಡೆಸ್ಕೋಬೇಕು. ತಮ್ಮ ಮುಖಾಂತರ ಅವ್ರಿಗೆ ರಾಜ್ಯ ಸರ್ಕಾರಕ್ಕೆ ಏನ್ ನಾಯಕರು ಮಾಡಬೇಕಂದ್ರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಪರಸ್ಪರ ಚರ್ಚೆ ಮಾಡಬಾರ್ದು. ನಮ್ಮ ಇಲ್ಲಿ ಸಂಬಂಧಿ ಭಾರತ್ ಮಾತಾ ಕಿ
ಅಧ್ಯಕ್ಷರಾಗಿ ನಮ್ಮ ಜಿಲ್ಲಾ ಟೀಮಿಂದ ನಮ್ಮೆಲ್ಲ ಸಾರ್ವಜನಿಕ ಪರವಾಗಿ ಒಂದು ಮನವಿ, ಒಂದು ಎಚ್ಚರಿಕೆ. ಮತ್ತೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ನನಗೆ ಬರ್ತಿರುವಂತ ಅಧಿಕಾರಿ ಇದ್ದಾರೆ. ನಮ್ಮ ಕಾರ್ಯಕರ್ತರ ಮೇಲೆ ಏನಾರ ವಿನಾಕಾರಣ ಕೇಸ್ ಹಾಕಿದ್ದೆ ಆದ್ರೆ ನಾವು ನಿಮ್ಮ ಸ್ಟೇಷನ್ ಹತ್ರ ಆಗ್ಬೋದು, ನಿಮ್ಮ ಎಸ್ ಪಿ ಕಚೇರಿ ಹತ್ರ ಹೋರಾಟ ಮಾಡ್ತೀವಿ. ಎಲ್ಲರೂ ಒಂದೇ ನಾವು ಸಹಿಸಲ್ಲ. ನಾವು ಕೇಸ್ ಹಾಕೊಂಡು ಈ ಮಟ್ಟಕ್ಕೆ ಬಂದಿರೋ ನಾವು ಎನ್ಐ ವಿರುದ್ಧ ಹೋಗಲ್ಲ, ನ್ಯಾಯಪರವಾಗಿರ್ತೀವಿ. ಕೆಜಪ್ ಅಲ್ಲಿ ಆತರ ತುಂಬಾ ಕೇಸುಗಳು ಇಡೀ ಜಿಲ್ಲೆ ನಡೀತಾ ಇದೆ. ನಮ್ಮ ಕಾರ್ಯಕರ್ತರು ಯಾವತ್ತೂ ಎದೆ ಗುಂಡಿಸ್ತಿಲ್ಲ. ಕಾರ್ಯಕರ್ತರು ತಾಲೂಕ್ ಆಫೀಸ್ ಬಂದಿರೋ ನೀವೇನು ರಿಪ್ರೆಸೆಂಟೇಟಿವ್ ಫಾಲೋವರ್ಸ್ ಏನು ಮನೆ ಹಾಕ್ತಿ ಅಷ್ಟೇ ಮಾಡಿ ಸಾರ್ವಜನಿಕ ಆಗ್ಬೇಕು, ನಮ್ಮ ಕಾರ್ಯಕರ್ತರಿಗೂ ಆಗ್ಬೇಕು. ಇಲ್ಲ ಮಕ್ಕಳಿಂದ ಹೋರಾಟಗಳು ನಿಮ್ಮ ತಾಲೂಕ್ ಕಚೇರಿಯಲ್ಲಿ ನಡೀತಾ ಇರ್ತದೆ. ಅದೇ ರೀತಿ ಪೊಲೀಸ್ ಇಲಾಖೆಗೂ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ವಿನಾಕಾರಣ ನಮ್ಮ ಕಾರ್ಯಕರ್ತರ ಮೇಲೆ ಹಿಂದುಳಿದ ಆರೋಪಗಳು ಬಂದಾಗ ಪರಿಮಾಣ ಮುಚ್ಚಿ ಕೇಸ್ ಹಾಕ್ಬೇಕು. ತಪ್ಪು ಮಾಡಿದ್ರೆ ಯಾರ ಮೇಲೆ ಕೇಸ್ ಹಾಕಿ ನಾವಿಲ್ಲ. ವಿನಾಕಾರಣ ಕೇಸ್ ಹಾಕಿದ್ರೆ ಅಲ್ಲಿ ನಾವು ಇರ್ತೀವಿ ಅಂತ ಇನ್ನೊಂದು ಎಚ್ಚರಿಕೆ ಕೊಡ್ತಾ ಇದ್ರೆ ನೀವೆಲ್ಲಾ ಪಕ್ಷದ ಕಾರ್ಯಕರ್ತರು ಇವತ್ತು ಇಷ್ಟು ಏನು ಆಕ್ರೋಶ ಬಂದಿದ್ರೆ ಮುಂದಿನ ದಿವಸಗಳಲ್ಲಿ ಬರ್ದಿದ್ರೆ ನಮ್ಮ ಅಧ್ಯಕ್ಷ ಸಂಸದರು ನಾ ಹೇಳ್ತೀನಿ ಬರ್ದಿಕೊಳ್ಳಿ 2028 ಅಥವಾ ಒನ್ ನೇಷನ್ ಒನ್ ಎಲೆಕ್ಷನ್ ಆದ್ರೆ ಖಂಡಿತವಾಗಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾರೆ. ನ್ಯಾಯಬದ್ಧ ಅಂತ ಹೋರಾಟ ಮಾಡೇ ಮಾಡ್ತೀವಿ. ಯಾರು ತೊಂದರೆ ಆಗ್ತದೆ ಅವ್ರ ಜೊತೆ ನಾವು ಇರ್ತೀವಿ. ನಿಮ್ಮಲ್ಲಿ ಸಂಘಟನೆ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡ್ತೀವಿ. 24 ಗಂಟೆ ಬಿಜೆಪಿ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ದೇಶ ಧರ್ಮ ಅಂತ ಮಾಡೋದು ಬಿಜೆಪಿ ಕಾರ್ಯಕರ್ತರು. ಆ ಕಾರಣಕ್ಕೆ ಬಿಜೆಪಿ ಕಾರ್ಯಕರ್ತನ ಬಿಜೆಪಿ ಲೀಡರ್ಸ್ ನ ಎದುರಾಕಕ್ಕೆ ಹೋಗ್ಬೇಡ್ರಿ. ನ್ಯಾಯಬದ್ಧ ಅಂತ ಜನ ನೀವು ಆಡಳಿತ ಮಾಡಿದ್ರೆ ಮಾತ್ರ ನಿಮ್ಮ ಸಪೋರ್ಟ್ ಇರ್ತೀವಿ ಅಂತ ಹೇಳಿ ಇವತ್ತು ನಮ್ಮ ಜನದ್ದು ಒಳ್ಳೆ ಪೆನ್ಷನ್ ರೇಷನ್ ಕಾರ್ಡ್ಗಳು ಕಟ್ಟಾಗಿದೆ. ಅದನ್ನೆಲ್ಲ ಊರುಗಳಲ್ಲಿ ಹೋಗಿ ಅವ್ರನ್ನ ಕರೆದು ಮುಂದಿನ ದಿನಗಳಲ್ಲಿ ಹಳ್ಳಿಯನ್ನು ಶಾಸಕರ ವಿರುದ್ಧವಾಗಿ ಹೋರಾಟ ಮಾಡಿ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಸರ್ಕಾರಿ ಜಮೀನುಗಳೇನಿದೆ ಆ ಸರ್ಕಾರಿ ಜಮೀನುಗಳನ್ನ ಯಾರು ಬೇರೆಯವರ ಹೆಸರು ಮಾಡಿದರೆ ಅದನ್ನ ಮತ್ತೆ ವಾಪಸ್ ಕೊಡ್ಬೇಕು. ವಾಪಸ್ ಕೊಟ್ಟು ಇಲ್ಲಿ ಸ್ಥಳೀಯವಾಗಿ ಅವ್ರು 27 ವರ್ಷ MP ಆಗಿದ್ರು, ಏನೋ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ. ಇವರು 2 ಸಲ MLA ಆಗಿದ್ದಾರೆ, ಇವರು ಏನೋ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಗ್ರಾಮಗಳಲ್ಲಿ ಜಲಜೀವನ್ ಮಿಷನ್ ಅಲ್ಲಿ ನೀರು ಕೊಡ್ತಾ ಇರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು, ನಿಮ್ಗೆ ತಿಂಗಳು ಅಕ್ಕಿ ಕೊಡ್ತಾ ಇರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು, ನಿಮ್ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಕೊಡ್ತಾ ಇರ್ತಕ್ಕಂಥವ್ರು ನರೇಂದ್ರ ಮೋದಿಜಿ ಅವರು, ನಿಮಗೆ ಗ್ಯಾಸ್ ಕೊಟ್ಟಿರ್ತಕ್ಕಂಥವ್ರು ನರೇಂದ್ರ ಮೋದಿಜಿ ಅವರು, ನಿಮ್ ಮನೆಗಳಿಗೆ ಟಾಯ್ಲೆಟ್ ಕೊಟ್ಟಿರ್ತಕ್ಕಂಥವ್ರು ನರೇಂದ್ರ ಮೋದಿಜಿ ಅವರು, ನಿಮ್ ಊರುಗಳಿಗೆ ಕಾಂಕ್ರೀಟ್ ರಸ್ತೆ ಮಾಡಿರೋದು ನರೇಂದ್ರ ಮೋದಿಜಿ ಅವರು. MLA ಅವ್ರು ಕೇಳಿ ನೀವೇನ್ ಕೊಟ್ಟಿದ್ರಿ KGF ಜಿಲ್ಲೆ ಜನಕ್ಕೆ? ನಮ್ಮ ಜನರನ್ನ ಕೊಳ್ಳೆ ಹೊಡ್ಕೊಂಡು ಹೋಗೋದಕ್ಕ ನಿಮ್ಮಪ್ಪ ಮಾಡಿ 4 ಎಕರೆ ಜಮೀನು ಖರೀದಿ ಹಾಕಿದ್ರು 90ರಲ್ಲಿ. ನನಗೇನು ಇಲ್ಲ, 4 ಎಕರೆ ಜಮೀನು ಕೊಟ್ರಿ ನನಗೆ ಅಂತ ಹೇಳಿ ಕಂಪ್ಲೇಂಟ್. ಇವತ್ತು 4,000 ಎಕರೆ ಮಾಡಿದ್ದೀರಿ ನೀವು. ಎಲ್ಲಿಂದ ಬಂತು 4,000 ಎಕರೆ? ದೇವನಹಳ್ಳಿಯಲ್ಲಿ MLA 500 ಎಕರೆ ಮಾಡಿದ್ದೀರಿ. ಎಲ್ಲಿಂದ ಬಂತು? ಯಾವ ನೋಟು ಯಾವ ಬೆಳೆ ನೀವು ಹಾಕೋದು? ಅಲ್ಲಿ 2,000 ರೂಪಾಯಿ ನೋಟ್ ಬೆಳೀತದ, 500 ರೂಪಾಯಿ ನೋಟ್ ಬೆಳೀತದ. ಬೆಳೆಯಲ್ಲಿ ನಾವು ಬೆಳೆಯೋದಕ್ಕೆ ನೀರಿಲ್ಲ, ಬರಗಾಲ, ನ್ಯಾಯದ ಬೆಂಬಲ ಬೆಲೆನೂ ಸಿಗ್ತಾ ಇಲ್ಲ, ಹಾಲು ಉತ್ಪಾದನೆಗೆ ಸಹಾಯಧನವನ್ನು ಕೊಡ್ತಾ ಇಲ್ಲ, ರೇಷನ್ ಕೊಡ್ತಾ ಇಲ್ಲ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಎಚ್ಚೆತ್ಕೊಂಡು ಈ ಹೋರಾಟವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ಮಾಡಿ, ಬರೀ KGF ಒಂದೇ ಕಡೆ ಆಗಿರೋದಲ್ಲ ಇದು. ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಜನಕ್ಕೆ ರೇಷನ್ ಕಾರ್ಡ್ಗಳನ್ನ ಮತ್ತೆ ಓಲ್ಡ್ ಏಜ್ ಪೆನ್ಷನ್ ಗಳನ್ನ ಕಟ್ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರವನ್ನ ಪರ್ಮನೆಂಟ್ ಆಗಿ ನಾವು ಕಟ್ ಮಾಡುವಂತ ಕೆಲಸಗಳನ್ನ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ KGF ಅಲ್ಲಿ ನಮ್ಮ ಸಂಪಂಗಿಯವರು MLA ಆಗ್ಬೇಕು. ಈ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಈ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿದ್ದಾರೆ. ಪಡಿತರ ಚೀಟಿಗಳ ರೇಷನ್ ಕಾರ್ಡ್ಗಳನ್ನ ಕಟ್ ಮಾಡಿರ್ತಕ್ಕಂಥವ್ರು, ವೃದ್ಧಾಪ್ಯ ವೇತನವನ್ನು 14,000 ಜನ ಅರ್ಜಿಗಳನ್ನು ಕಟ್ ಮಾಡಿರ್ತಕ್ಕಂಥವ್ರು. ನಿಮ್ಗೆ ರಿಟೈರ್ ಆಗಿದ್ದಾದ್ಮೇಲೆ ನಿಮ್ಗೆ ಒಳ್ಳೆ ಸಾವು ಬರ್ಬೇಕಂದ್ರೆ ದಯವಿಟ್ಟು ಈ ಅರ್ಜಿಗಳ ಹತ್ರ ಏನು ಓಲ್ಡ್ ಏಜ್ ಪೆನ್ಷನ್ ಕಿತ್ಕೊಂಡಿದ್ರೆ, ರೇಷನ್ ಕಾರ್ಡ್ ಕಿತ್ಕೊಂಡಿದ್ರೆ ಅದು ಮತ್ತೆ ವಾಪಸ್ ಕೊಡ್ಬೇಕು. ಮತ್ತೆ ಸರ್ಕಾರಿ ಜಮೀನುಗಳನ್ನ ಏನು ಕಬಳಿಕೆ ಮಾಡಿದರೆ
ಅದನ್ನ ಕೂಡಲೇ ತನಿಖೆ ಮಾಡಿ ಸಂಬಂಧಪಟ್ಟವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ಆ ಸರ್ಕಾರಿ ಜಮೀನನ್ನ ಮತ್ತೆ ಸರ್ಕಾರದ ವಶಕ್ಕೆ ಪಡ್ಕೊಳ್ಳೋವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡೋಣ ಅಂತ ಹೇಳಿ ಈ ಸಭೆಗೆ ಕರೆದು ನಾನು ಮಾತನಾಡಲು ಅವಕಾಶ ಮಾಡಿದ भारतीय जनता पार्टी की नरेंद्र मोदी जी की येडियूरप्पा जी की विजेंद्र जी की ನಮ್ಮ ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೇನೆ, ನಾವು ಬಂದಿರ್ತಕ್ಕಂಥದ್ದು ನಮ್ಮ ನೋವು, ಇಲ್ಲಿ ನೊಂದ ಕುಟುಂಬಗಳ ಪರವಾಗಿ, ನೊಂದ ಜೀವಗಳ ಪರವಾಗಿ ನಾವು ಈ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ನಾವು ಮಾತಾಡಾದ್ಮೇಲೆ ಏನಾದ್ರೂ ಅಧಿಕಾರಿಗಳು ಬಂದು ಮನವಿ ತಕ್ಕೊಂಡು ಉತ್ತರ ಕೊಡದೇ ಇದ್ರೆ ತಾಲೂಕು ಆಫೀಸ್ ಒಳಗಡೆ ಹೋಗಿ ಕೂತ್ಕೊಳ್ತೀವಿ. ನಾನು ಮಾತಾಡೋದ್ರೊಳಗಡೆ ನೀವು ಅದನ್ನ ಸರಿ ಮಾಡಿ. ಕಳೆದ 1.5 ತಿಂಗಳಿಂದ ರಾಜಾರೆಡ್ಡಿ 2222 ಅಂದ್ರೆ ಕಪಲಿ ಕರೆಯಲ್ಲ ಈ ಕಡೆ. ಕಳೆದ 1.5 ತಿಂಗಳಿಂದ ನಮ್ಮ ಕೆಜಿಎಫ್ ತಾಲೂಕಲ್ಲಿ ನಡೀತಕ್ಕಂತ ಅಕ್ರಮಗಳನ್ನ ಮಾಧ್ಯಮಗಳ ಮೂಲಕ ನಮ್ಮ ಇಡೀ ಕ್ಷೇತ್ರ ಜಿಲ್ಲೆಯ ಜನ ನೋಡುವ ರೀತಿಯಲ್ಲಿ ನಾವು ದಾಖಲೆಗಳ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ, ನಮ್ಮ 4 ಜಿಲ್ಲೆಯ ವಿಭಾಗ ಪ್ರಭಾರಿಗಳಿಗೆ ಮತ್ತು ನಮ್ಮ ಸಂಸದರಿಗೆ, ನಮ್ಮ ಜಿಲ್ಲೆಯ ಪದಾಧಿಕಾರಿಗಳಿಗೆ, ಎಲ್ಲ ಮಂಡಲ ಪದಾಧಿಕಾರಿಗಳಿಗೂ ಕಾರ್ಯಕರ್ತರಿಗೂ ಈ ವಿಷಯವನ್ನ ನಾವು ತಿಳಿಸಿದ್ದೇವೆ. ಈ ಹೋರಾಟ ಭಾರತೀಯ ಜನತಾ ಪಾರ್ಟಿಯ ಹೋರಾಟ, ನೊಂದಂತ ಕಷ್ಟದಲ್ಲಿ ಇರುವಂತ ಎಲ್ಲ ಜಾತಿ ಜನಾಂಗದವರ ಪರವಾಗಿರ್ತಕ್ಕಂಥ ಹೋರಾಟ. ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಸೇರಿ ನಿಮ್ಮ ಪರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಪ್ರಶ್ನೆ ಇಲ್ಲಿರುವಂತ ಶಾಸಕರಿಗೆ, ನಮ್ಮ ಕ್ಷೇತ್ರದಲ್ಲಿ 2 ಶಾಸಕರಿದ್ದಾರೆ. ಒಬ್ಬರು ಅಧಿಕೃತವಾಗಿ ಈ ಕ್ಷೇತ್ರದಲ್ಲಿ ಮತದಾನ ಮಾಡಿ ಗೆದ್ದಂತ ಒಬ್ಬ ಶಾಸಕರು. ನಿಮ್ಗೆ ಗೊತ್ತಿದೆ, ವಿಧಾನಸೌಧದಲ್ಲಿ ಚುನಾವಣೆಯಲ್ಲಿ ಗೆದ್ದಂತ ವಿಧಾನ ಪರಿಷತ್ ಸದಸ್ಯರುಗಳು ಇದ್ದಾರೆ. ಆಯಾ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ನಾಮಿನೇಟೆಡ್ ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ. ಆದ್ರೆ ನಮ್ಮ ಕ್ಷೇತ್ರದಲ್ಲಿ ನಾಮಿನೇಟೆಡ್ MLA ಯಾರು ಅಂತ ಹೇಳಿದ್ರೆ ನೀವ್ ಹೇಳ್ತೀರಾ? ನನಗೆ ಗೊತ್ತಿಲ್ಲ ಅವ್ರ ಹೆಸರು. ಓಟ್ ಹಾಕದೆ ಹಂಗೆ ಇಲ್ಲಿ ಇನ್ನೊಬ್ರು MLA ಆಗಿದ್ದಾರೆ. ಯಾರು ಅವ್ರ MLA? ಓಟ್ ಹಾಕಿ ಗೆದ್ದಿರೋ MLA ಇಡೀ ಜಿಲ್ಲೆಯಲ್ಲಿ 6 ಕ್ಷೇತ್ರ ಇರೋದು. ಇನ್ನು ಡಿಲಿಮಿಟೇಷನ್ ಆಗಿಲ್ಲ. 7 ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಅದರಲ್ಲಿ ವಿಶೇಷವಾಗಿ ಕೆಜಿಎಫ್ ತಾಲೂಕಲ್ಲಿ 2 ಶಾಸಕರು. ಎಂತ ಅದೃಷ್ಟವಂತರು ನಮ್ಮ ತಾಲೂಕರು ನೋಡ್ರಿ. EM ಕೆಲಸ ಮಾಡದೇ ಇದ್ರೆ ಕೋಲಾರ್ಗೆ ಹೋದ್ರೆ ಅವ್ರ ಕೆಲಸ ಮಾಡ್ಕೊಡ್ತಾರೆ. ಅವ್ರ ಕೆಲಸ ಮಾಡಿಲ್ಲ ಅಂದ್ರೆ EM ಕೆಲಸ ಮಾಡ್ತಾರೆ ಅಂತ ನಂಬಿಕೆ. ಕೆಲಸ ಆಗಿರೋದಂತೂ ಯಾರು ಹೇಳಲ್ಲ. 3 ಸಬ್ಜೆಕ್ಟ್ ಇಟ್ಕೊಂಡು ಹೋರಾಟವನ್ನ ಪ್ರಾರಂಭ ಮಾಡಿದ್ದೀವಿ. ಇನ್ನು ಎಲೆಕ್ಷನ್ ಮುಗಿಯೋಗೂ ಇರ್ತಕ್ಕಂಥ ಸಮಸ್ಯೆಗಳು, ಹಗರಣಗಳು ನಮ್ಮ ಮುಂದೆ ಇದೆ. ಪ್ರಾರಂಭ ಇದು. ಕಳೆದ 15-20 ದಿವಸಗಳಿಂದ ತಯಾರು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮನ ಕೆಡಿಸಬೇಕು ಅಂತೇಳಿ ಮುನ್ಸಿಪಾಲಿಟಿಯ ಆವರಣದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಇವರೇ ತೀರ್ಮಾನ ಮಾಡಿದ್ರು ಆಗಸ್ಟ್ 15ನೇ ತಾರೀಕು ನಾವು ಇಡಬೇಕು ಅಂತೇಳಿ. ಆದ್ರೆ ಈ ಹೋರಾಟವನ್ನ ಕೆಡಿಸ್ಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಕೂರಿಸುವಂತ ಬೆಡ್ ಇನ್ನು ಕ್ಯೂರಿಂಗ್ ಆಗಿಲ್ಲ. ಪ್ಲಾಸ್ಟಿಂಗ್ ಮಾಡಿರೋದಕ್ಕೆ ಇನ್ನೂ ನೀರೇ ಸರಿಯಾಗಿ ಹಾಕಿಲ್ಲ. ತರಾತುರಿಯಲ್ಲಿ ಇವತ್ತು ಅಲ್ಲಿ ಉದ್ಘಾಟನೆ ಮಾಡಕ್ ಹೋಗಿದ್ದಾರೆ. ಆದ್ರೆ ನಮಗೆಲ್ಲ ಅನಿಸ್ತದೆ, ಈ 3 ವಿಷಯಕ್ಕೆ ಕಾಂಗ್ರೆಸ್ಸಿನ ಶಾಸಕರಿಗೆ ಈ ರೀತಿ ಭಯ ನಡುಕ ಉಂಟಾಗಿದೆ ಅಂತ ಹೇಳಿದ್ರೆ ಅದು ಬಿಜೆಪಿಯ ಹೋರಾಟ, ಬಿಜೆಪಿಯ ಕಾರ್ಯಕರ್ತರ ಶಕ್ತಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಬಂಧುಗಳೇ. ಪ್ರಾರಂಭ, ಇನ್ನು ಅಂತ್ಯ ಎಲ್ಲಿದೆ ನೋಡಿ. ಮುಂಬರುವ ವಿಧಾನಸಭೆಯ ಚುನಾವಣೆಯಲ್ಲಿ ಅವಾಗ ಅಂತ್ಯ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗೇನೆ ಈ ಭಯ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ನಮ್ಮೆಲ್ಲ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು. ಜನಪರವಾದಂತ ಹೋರಾಟವನ್ನ ಕೈಗೆತ್ತಿಕೊಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿ
ನೊಂದ ಜೀವಗಳು ಇಲ್ಲಿ ಕೂತಿದ್ದಾವೆ, ನಮ್ಮೆಲ್ಲ ತಾಯಂದಿರು 70 ವರ್ಷ 80 ವರ್ಷ 90 ವರ್ಷ. ಅವರು ಕೇಳುವ ಪ್ರಶ್ನೆ, 16 ವರ್ಷಗಳಿಂದ ಬಂದಿರ್ತಕ್ಕಂಥ ಪೆನ್ಷನ್ ಅನ್ನ ನಿಲ್ಲಿಸ್ಬಿಟ್ರಲ್ಲ, ನನ್ನ ಹೊಟ್ಟೆ ಮೇಲೆ ಹೊಡೆದು ಬಿಟ್ರಲ್ಲ ನೀವು, ನಿಮ್ ಮನೆ ಉದ್ಧಾರ ಆಗತ್ತಾ, ಇಡೀ ಶಾಪ್ ಆಗ್ತಾ ಇದಾರೆ ಇಲ್ಲಿ ಕೂತಿರ್ತ ಬರ್ದಿರ್ತಕ್ಕಂಥ ಎಲ್ಲ ತಾಯಂದ್ರು. ಈ ಕ್ಷೇತ್ರದ ಶಾಸಕರಿಗೆ ನೀವು ಒಂದು ಹೆಣ್ಣು, ನಿಮ್ಮ ತಾಯಿ ಹೆಣ್ಣು, ನಿಮ್ಮ ತಾಯಿಗೆ ಪೆನ್ಷನ್ ಬಂದು ನಿಂತೋಗಿದ್ರೆ ನೀವು ಇದೇ ರೀತಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರಲ್ಲ. ನೀವು MLA ಆಗದೆ ಇದ್ರೆ, ನಿಮಗೂ 65-70 ವರ್ಷ ಆಗಿದ್ರೆ ನಿಮಗೂ ಪೆನ್ಷನ್ ಕೇಳ್ತಾ ಇದ್ರು ಇಲ್ಲ? ನಿಮ್ ಮನೆಗೆ BPL ಕಾರ್ಡ್ ಕೇಳ್ತಾ ಇದ್ರು ಇಲ್ಲ? 4,000 BPL ಕಾರ್ಡ್ ಅನ್ನ ನಿಲ್ಲಿಸಿದಿರಿ ಅಂದ್ರೆ ಒಂದು ಮನೆಯಲ್ಲಿ 4ರಿಂದ 5, 6 ಜನ ಇರುವಂತ ಕುಟುಂಬದ ಮನೆಗೆ ತಿನ್ನುವ ಅನ್ನಕ್ಕೆ ಮಣ್ಣಾಕಿದಿರಿ. ಅನ್ನ ತಿನ್ನುವ ಹೊಟ್ಟೆಗೆ ಮಣ್ಣು ತಿನ್ನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ನ್ಯಾಯನಾ? ನಿಮಗೆ ಇದು ಧರ್ಮನಾ? ಅದಕ್ಕೇನೋ ಈ ಕ್ಷೇತ್ರದಲ್ಲಿ ಶಾಸಕರು ಆಗಬೇಕು ಅಂತ ಹೇಳಿ ನಿಮಗೆ ಓಟ್ ಹಾಕಿದ್ರು. ಜನಾಭಿಪ್ರಾಯವನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ನಾವು ಯಾರು ಕೂಡ ಅದಕ್ಕೆ ದುದ್ರಿಗೆಡೋದಿಲ್ಲ. ಆದ್ರೆ ನಾವು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ನೀವು ಮಾಡುವಂತ ತಪ್ಪುಗಳನ್ನ, ಅಕ್ರಮಗಳನ್ನ, ಅನ್ಯಾಯಗಳನ್ನ ಈ ಜನರ ಪರ ನಿಂತು ಹೋರಾಟ ಮಾಡೋದಕ್ಕೆ ಬಿಜೆಪಿಯವರು ಸದಾ ಸಿದ್ಧರಾಗಿರುತ್ತಿದ್ದೇವೆ. ನಿನ್ನ ಯಾರು ಇವರಲ್ಲ ಅನ್ನುವಂತ ಸಂದೇಶವನ್ನ ಈ ಹೋರಾಟದ ಮೂಲಕ ಕೊಡ್ಲಿಕ್ಕೆ ನಾವು ಬಯಸ್ತೇವೆ. ಯಾರಿಗೆ ಪೆನ್ಷನ್ ನಿಲ್ಲಿಸಿದಿರಿ? ನೀವು ಹಳ್ಳಿಗೆ ಹೋಗಿ, ಬೀದಿಗೆ ಹೋಗಿ, KJP ಇರ್ತಕ್ಕಂಥ ಮೈನಿಂಗ್ ಪ್ರದೇಶದಲ್ಲಿ ಇರ್ತಕ್ಕಂಥ ಗೋಳು ನಾವು ಕೇಳಕ್ಕಾಗದು. ದಿನ ಅವರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀನಿ ನಾನು. ನನ್ನ ಗಂಡ ಎಲ್ಲ 10 ವರ್ಷ 15 ವರ್ಷ ಆಗಿದೆ ತೀರಿ. ನಾನು ವಿಧವೆ ಆಗಿದ್ದೇನೆ. ನನಗೆ ಯಾರು ದಿಕ್ಕೇ ಇಲ್ಲ, ತಿನ್ನೋಕ್ ಅನ್ನ ಇಲ್ಲ. ಒಂದು ಕಡೆ ರೇಷನ್ ಕಾರ್ಡ್ ಕಿತ್ಕೊಂಡ್ರು, ಮತ್ತೊಂದು ಕಡೆ ನನಗೆ ಪೆನ್ಷನ್ ಕಿತ್ಕೊಂಡ್ರು. ನಾನು ಯಾರ ಹತ್ರ ಹೋಗ್ಲಿ, ಎಲ್ಲಿ ಕೇಳಲಿ? ನನಗೆ ಶುಗರ್ ಇದೆ ಅಂತ ಕೇಳ್ತಾರೆ, BP ಇದೆ ಅಂತ ಹೇಳ್ತಾರೆ, ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾರೆ. ಆಗದು ಇನ್ನೊಬ್ರು ಹಿಡ್ಕೊಂಡು ಓಡಾಡಬೇಕು. ಅಂತವ್ರು ಪೆನ್ಷನ್ ಒಳ್ಳೇದಾಗ್ತಾ ಹೇಳ್ರಿ? ರೇಷನ್ ಕಾರ್ಡ್ ಕಿತ್ಕೊಂಡ್ಬಿಟ್ಟು ನೀವು ಅದಾಲತ್ ಅಂತೇಳಿ ಅಧಿಕಾರಿಗಳನ್ನ ಕರೆದು ಜನರನ್ನ ದಿಕ್ ತಪ್ಪಿಸ್ತೀರಾ? ಅದಾಲತ್ ಅಂದ್ರೆ ಏನು ನಿಮಗ್ ಗೊತ್ತಿದೆ. ಆದ್ರೆ ಈ KJP ಇರ್ತಕ್ಕಂಥ ಜನ ಅಧಿಕಾರಿಗಳು ಬಂದ್ಬಿಟ್ಟಿದ್ದಾರೆ, MLA ಬಂದಿದ್ದಾರೆ. ಇವತ್ತೇ ರೇಷನ್ ಕಾರ್ಡ್ ಕೊಡ್ತಾರೆ, ಪೆನ್ಷನ್ ಕಾರ್ಡ್ ಕೊಡ್ತಾರೆ ಅಂತೇಳಿ ಮುನ್ಸಿಪಾಲಿಟಿಗೆ ಬಂದ್ರು. ನಿಮ್ಮ ಉತ್ತರ ಏನು? ನೀವು ನಿಮ್ಮ ಇನ್ಕಮ್ ಜಾಸ್ತಿ ಆಗ್ಬಿಟ್ಟಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲರ ಮನೆಯಲ್ಲೂ ಟಿವಿ ಇದೆ, ಕಡು ಬಡವರ ಮನೆಯಲ್ಲೂ ಟಿವಿ ಇದೆ. ಆ ಟಿವಿ ತಗೊಳ್ಬೇಕಾದ್ರೆ ಅವ್ರ ಹತ್ರ ದುಡ್ಡಿಲ್ಲ. 1000-2000 ರೂಪಾಯಿ ಕಟ್ಬಿಟ್ಟು ಕಂತಲ್ಲಿ ಟಿವಿ ತರ್ತಾರೆ. ಆ ಶೋರೂಮ್ ಹೋದ್ರೆ 2 ವೀಲರ್ ತಗೋಬೇಕಂದ್ರೆ 5,000 ಕಟ್ಟಿದ್ರೆ 2 ವೀಲರ್ ಕೊಟ್ರೆ ಮಿಕ್ಕಿದ್ದೆಲ್ಲ ತಿಂಗಳು ಬಡ್ಡಿ ಸಮೇತ ಕಟ್ಟಬೇಕು. ಹಂಗಾದ್ರೆ ನ್ಯಾಷನಲ್ ನಮ್ಮ ಸ್ಕೀಮು, ದೇಶದ ಪ್ರಧಾನಮಂತ್ರಿ ಕೊಟ್ಟಂತ ಸ್ಕೀಮು NRG ಅಂತ ಮೊದಲು ಕರಿತೀವಿ, ಇವತ್ತು ಜಿರಾಮ್ಜಿ ಅಂತ ಕರಿತೀವಿ. ಅದರ ಯೋಜನೆಯಲ್ಲಿ ಗ್ರಾಮಾಂತರ ಭಾಗದಲ್ಲಿ ಇರ್ತಕ್ಕಂಥ ಹೆಣ್ಣುಮಗಳು ಕೂಲಿಗೆ ಹೋದ್ರೆ 380 ರೂಪಾಯಿ ಕೊಡ್ತಾರೆ. ವರ್ಷಕ್ಕೆ ಎಷ್ಟಾಯ್ತು? 1,20,000 ರೂಪಾಯಿ ಆಗುತ್ತೆ ಹತ್ತತ್ರ. ಆ ಅಕೌಂಟ್ ನೇರವಾಗಿ ಬರ್ತದೆ ಅವ್ರ ಅಕೌಂಟ್ಗೆ. ಅದನ್ನು ಕೂಡ ನೀವು ಆ ಇನ್ಕಮ್ ನ ತೋರಿಸಿ ನೀವು ರೇಷನ್ ಕಾರ್ಡ್ ಪೆನ್ಷನ್ ಕಿತ್ತಾಕ್ತಾ ಇದ್ದೀರಲ್ಲ. ಅಂದ್ರೆ ಒಂದು ಕಡೆ ನೀವು 5 ಗ್ಯಾರಂಟಿ ಕೊಟ್ರಲ್ಲ, ಈ 5 ಗ್ಯಾರಂಟಿಗೆ ಕೊಡ್ಲಿಕ್ಕೆ ದುಡ್ಡಿಲ್ದೆ, ಅಭಿವೃದ್ಧಿಗೆ ಹಣ ಇಲ್ಲದೆ, ಗುತ್ತಿಗೆದಾರರಿಗೆ ದುಡ್ಡು ಕೊಡದೆ, ಇವತ್ತು ನಿಮ್ಮ ಸ್ವಂತ ಅಭಿವೃದ್ಧಿಗೆ ತೀರ್ಮಾನ ಮಾಡ್ಕೊಳ್ಳಕ್ಕೆ ನೀವು ಸರ್ಕಾರ ಇರೋದು ಅಷ್ಟು ಬಿಟ್ಟರೆ ಬೇರೆ ಇನ್ನೇನಕ್ಕಿಲ್ಲ. 90ರಷ್ಟು ಹಣ ಕೇಂದ್ರ ಸರ್ಕಾರ ಕೊಡೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ನೀವು ಬೇರೆ 20%. ಹಂಗಾದ್ರೆ ಇವ್ರು ಎಲ್ಲಿ ಹೋಗ್ಬೇಕು? ಯಾಕೆ ಈ ಮಾನದಂಡಗಳು? ಕಳೆದ 10 ವರ್ಷಗಳ ಸಮಯದಲ್ಲಿ ನಾವು ಅಧಿಕಾರದಲ್ಲಿದ್ದೀವಿ. ಒಂದೇ ಒಂದು ಪ್ರಶ್ನೆ, ಪೆನ್ಷನ್ ಕಾರ್ಡ್ ತೆಗೆದಿ, ಒಂದೇ ಒಂದು ರೇಷನ್ ಕಾರ್ಡ್ ತೆಗೆದಿದ್ವಾ? ಅವಾಗ್ಲೂ ಕೂಡ ಕೇಂದ್ರ ಸರ್ಕಾರ ಕಾಲಕ್ಕೆ ನೀವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳಿ ಅಂತೇಳಿ ಅಲ್ಲಿಂದ ಸುತ್ತೋಲೆಗಳು ಬರ್ತಾನೆ ಇತ್ತು. ನಮ್ಮ ಸರ್ಕಾರ ಯಾವತ್ತೂ ಕೂಡ ರೇಷನ್ ಕಾರ್ಡ್ ಆಗ್ಲಿ ಪೆನ್ಷನ್ ಆಗ್ಲಿ ತೆಗಿಯಕ್ಕೆ ಹೋಗಿಲ್ಲ. ಬಡವರು ಬದುಕಲಿ, ಚೆನ್ನಾಗಿರ್ಲಿ, ಅವ್ರಿಗೆ ಇನ್ನು ಏನು ಬೇಕಾದ್ರೂ ಮಾಡೋಣ ಅನ್ನುವಂತ ಯೋಜನೆಗಳನ್ನ ನಮ್ಮ ಸರ್ಕಾರ ಕೊಟ್ಟೆ ಹೊರತು ಇದನ್ನ ಕಿತ್ಕೊಳಕ್ ಹೋಗಿಲ್ಲ. ಆದ್ರೆ ನೀವು
ಇಲ್ಲಿ ಕೂತಿರ್ತಕ್ಕಂಥವ್ರು, ಆಚೆ ಇರ್ತಕ್ಕಂಥವ್ರು, ಮನೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲ ಮನೆಗಳಲ್ಲಿ ನೀವು ಮುನ್ಸೂಚನೆ, ಯಾವುದೇ ಮುನ್ಸೂಚನೆ ಕೊಡದೆ, ಒಂದು ನೋಟಿಸ್ ಕೊಡದೆ ತರಾತುರಿಯಲ್ಲಿ ನೀವು 4,000 ರೇಷನ್ ಕಾರ್ಡ್ ಯಾಕೆ ತೆಗೆದ್ರಿ? 14,500 ಪೆನ್ಷನ್ ಕಾರ್ಡ್ಗಳನ್ನ ಯಾಕೆ ರದ್ದು ಮಾಡಿದ್ರಿ? 4 ತಿಂಗಳಿಂದ, ಕಳೆದ 8 ವರ್ಷಗಳಿಂದ ನೀವು ಈ ಕ್ಷೇತ್ರದಲ್ಲಿ ಆಡಳಿತದಲ್ಲಿದ್ದೀರಿ. ಅವಾಗಲೇ ತೆಗಿಬೇಕಾಗಿತ್ತಲ್ಲ. ಅದೇ ರೇಷನ್ ಕಾರ್ಡ್ ಮಂತ್ರಿ ಯಾರು? ರೇಷನ್ ಕಾರ್ಡ್ ಮಂತ್ರಿ ಯಾರು ಹೇಳ್ರಿ? ರೂಪ ಅವರೇ, ನಿಮ್ಮ ತಂದೆಯವರು. ಎಷ್ಟೋ ಜನರಿಗೆ ಪಾಪ ಗೊತ್ತಿಲ್ಲ ಇಲಾಖೆ ಬಗ್ಗೆ ಹೆಸರು. ನಿಮ್ ತಂದೆನೇ ಮಂತ್ರಿ. ಹೋಗಿ ಅಪ್ಪ, ನನಗೆ ಜನ ಓಟ್ ಹಾಕಿದ್ದಾರೆ, ನನ್ನ ಮಾನ ಮರ್ಯಾದೆ ಬೀದಿಯಲ್ಲಿ ಬಿಜೆಪಿಯವರು ಹರಾಜಾಗ್ತವ್ರೆ, ಈ ತಾಯಂದಿರು ಬೀದಿ ನಿಂತ್ಕೊಂಡು ಇಡೀ ಶಾಪ ಆಗ್ತಾ ಇದ್ದಾರೆ, ನೀನು ಒಂದು ಈ ಎಣ್ಣೆ ಬಾಯಿಗೆ ಮಣ್ಣಾಕಿದೀರಿ ಅಂತ ಕೇಳ್ತಾವ್ರೆ. ಅದಕ್ಕಾಗಿ ನನಗೆ ಕೂಡಲೇ ಸುತ್ತೋಲೆನ ಹೊರಡಿಸಿ ನಾಳೆ ಬೆಳಗ್ಗೆಯಿಂದಲೇ ಈ ರೇಷನ್ ಕೊಡಗು ಮಾಡು ತಂದೆ ಅಂತ ಕೇಳೋ ಹಕ್ಕು ನಿನಗಿಲ್ಲಮ್ಮ. ನಿನಗೆ ತಂದೆ ಅಲ್ವಾ ನಿಮ್ಮಪ್ಪ ಮುನಿಯಪ್ಪನವರು? ಅದನ್ನ ಹೇಳ್ಬೇಕಲ್ಲ ನಿಮ್ ಪ್ರೆಸ್ ಮೀಟ್ ಅಲ್ಲಿ ಜನರಿಗೆ. ನನ್ನ ತಂದೆ ಮುನಿಯಪ್ಪ ಅಲ್ಲ, ನಮ್ಮ ಗುರು ಗೋವಿಂದ ಗೌಡ ಅಂತ ಹೇಳ್ಬೇಕಲ್ಲ ನೀವು ಪಬ್ಲಿಕ್ ಅಲ್ಲಿ. ಮೊನ್ನೆ ಪ್ರೆಸ್ ಮೀಟ್ ಮಾಡಿ ನಾನು ವಿರುದ್ಧ ಹೇಳ್ತಾ ಇದ್ದಾರೆ. ಪಾಪ ಕಾರ್ಯಕರ್ತರು ಅವರೆಲ್ಲ ನನ್ನ ಜೊತೆಲಿ ಇದ್ದವ್ರೆ, ನನ್ನ ಹೆಸರು ಹೇಳಲ್ಲ. ಗೋವಿಂದ ಗೌಡರು ರೂಪವಾದ ಗುರು ಅಂತ ಹೇಳಿದ್ರು. ನಿಮ್ಮ ಪತ್ರಿಕೆಗಳಲ್ಲಿ ಬಂದಿದೆ, ನಾನೆಲ್ಲೂ ಇಲ್ಲ ಅದನ್ನ. ಗೋವಿಂದ ಗೌಡ್ರೆ ನಿಮಗೆ ಗುರು ಆಗೋದಾದ್ರೆ KH ಮುನಿಯಪ್ಪನವರು ನಮ್ಮ ದಲಿತ ಸಮಾಜದ ಹಿರಿಯ ನಾಯಕರು ಅಂತ ಎದೆ ತಟ್ಕೊಂಡು ಹೇಳ್ತೀನಿ ನಾನು. ನನಗೆ ಆ ಅಭಿಮಾನ ಇದೆ, ನನಗೆ ಆ ಪ್ರೀತಿ ಇದೆ. ರಾಜಕಾರಣ ಬಿಸಾಕ್ರಿ, ಆಮೇಲೆ ನೋಡೋಣ. ಶೋಷಿತ ಸಮಾಜದ ಒಬ್ಬ ಹಿರಿಯ ನಾಯಕ ಮುಖ್ಯಮಂತ್ರಿ ಪದವಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಅವರು ಒಂದು ಅರ್ಜಿ ಹಾಕವ್ರೆ. ಅಂತ ಮಹಾನ್ ನಾಯಕನ ಹೊಟ್ಟೆಯಲ್ಲಿ ಹುಟ್ಟಿದಂತ ನೀವು ನಿಮ್ಮ ತಂದೆಯನ್ನ ಪೂಜಿಸಬೇಕು ಹೊರತು ಗೋವಿಂದ ಗೌಡ ಅಂತೇಳಿ ಪೂಜಿಸಕ್ಕಂತ ಹೋಗಿದ್ದೀರಲ್ಲ, ಇದು ನ್ಯಾಯ? ಇದು ಮೀಸಲು ಕ್ಷೇತ್ರ ಅಲ್ವಾ? ಯಾರು ನಿಮ್ಗೆ ಈ ಕ್ಷೇತ್ರ ಜನ ನಾನು ಕೇಳೋದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ಬೆಳಗ್ಗೆ ಆದ್ರೆ ಬ್ಯಾಲೆಲ್ಲಿಗೆ ಹೋಗಿ ಬೆಳಗ್ಗೆ 6 ಗಂಟೆಗೆ ಹೋಗಿ ಈ ಕ್ಷೇತ್ರ ಜನ ಅಲ್ಲಿ ನಿಂತಿದ್ದಾರೆ. ಪಾಪ ಯಾಕೆ ಹೋಗ್ತಾರೋ ಗೊತ್ತಿಲ್ಲ. ಯಾರು ಹೇಳ್ತಾ ಇದ್ರು, ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೆಲ್ಲ ಜೀಪ್ಗಳು, ಕಾರುಗಳು ಎಲ್ಲ ಅವ್ರ ಮನೆ ಹತ್ರ ಕ್ಯೂ ನಿಂತಿರ್ತದೆ ಅಂತಂದ್ರು. ಗೊತ್ತಿಲ್ಲ. ನಾನು ಬಹಳ ಕಡಿಮೆ ಓದಿರೋದು. ನಮ್ ತಂದೆ ತಾಯಿ ನನಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿದ್ದು. ನಿಮ್ ತಂದೆ ತಾಯಿ ನಿಮ್ಗೆ ಬಹಳ ಚೆನ್ನಾಗಿ ಓದಿಸಿದ್ದಾರೆ. ನೀವು ಬಹಳ ಚೆನ್ನಾಗಿ ಮಾತಾಡ್ತೀರಿ. ಕಾಮ ಫುಲ್ ಸ್ಟಾಪ್ ಇಲ್ಲದೆ ಮಾತಾಡ್ತೀರಿ, ನಾನು ಗಮನಿಸಿದ್ದೀನಿ. ಇಷ್ಟು ತಿಳುವಳಿಕೆ ಇರೋರು, ಇಷ್ಟು ಜ್ಞಾನ ಇರುವಂತವ್ರು ಯಾಕೆ ಆ ಗುರು ಇಟ್ಕೊಂಡಿದ್ದೀರಿ? ನಿಮ್ ತಂದೆ ಸಲಹೆ ತಗೊಳ್ಬಾರ್ದ? ರೂಪವ್ರೆ ಎಂತ ಅನುಭವಿಗಳವರು. 7 ಬಾರಿ ಈ ಜಿಲ್ಲೆಯಲ್ಲಿ ಸಂಸದರಾದಂತವರು, 4 ಬಾರಿ ಕೇಂದ್ರದಲ್ಲಿ ಮಂತ್ರಿ ಆದಂತವರು, ಈ ರಾಜ್ಯದಲ್ಲಿ ಕ್ಯಾಬಿನೆಟ್ ಸಚಿವರು, ಆಹಾರ ಮಂತ್ರಿಗಳು. ರೇಷನ್ ಕಾರ್ಡ್ ಕೊಡೋಕೆ ಕಾನೂನು, ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ, ಸಂಬಳ ಜಾಸ್ತಿ ಆಗಿದೆ, ಅದಕ್ಕೆ ಕಿತ್ತಾಕಿತಿ ಅಂತ ಹೇಳ್ತಾರೆ. ಯಾವ್ದ್ರೆ ನಿಮ್ ಕಾನೂನು ಕಿತ್ತು ಬಿಸಾಕ್ರಿ. ಬಿಜೆಪಿ ಯಾವತ್ತೂ ಈ ಕೆಲಸ ಮಾಡ್ಲಿಲ್ಲ. ಎಷ್ಟೇ ಸಂಪಾದನೆ ಮಾಡಿದ್ರು ರೇಷನ್ ಕಾರ್ಡ್ ತೆಗಿಬಾರ್ದು, ಪೆನ್ಷನ್ ತೆಗಿಬಾರ್ದು. ಅವರು ನಮ್ಮವರು, ನಮ್ಮ ಕರ್ನಾಟಕದವರು, ನಮ್ಮ KGF ಮಕ್ಕಳು, ತಾಯಂದಿರು ಚೆನ್ನಾಗಿ ಬದುಕಲಿ ಅಂತ ಹೇಳಿ ಯೋಜನೆಗಳು ಜೀವಂತವಾಗಿಟ್ಟಿದ್ರು. ಆದ್ರೆ ನೀವು ಬಂದು ಅವ್ರ ಬಾಳಲ್ಲಿ ಕಲ್ಲಾಕಿ ಮಣ್ಣಾಕಿ ಬೀದಿಯಲ್ಲಿ ಬಂದು ಕುತ್ಕೊಳ್ಳಂಗ್ ಮಾಡಿದರೆ ಈ ತಾಯಂದಿರನ್ನ. ಈ ಶಾಪ ತಟ್ಟಲ್ವಾ? ಅಧಿಕಾರ ಎಷ್ಟು ದಿನ ಹೇಳ್ರಿ? ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರಿಗೂ ನಾನು ಮಾತಾಡಕ್ ಹೋಗುದಿಲ್ಲ, ಅವರಲ್ಲೂ ಒಳ್ಳೆಯವರಿದ್ದಾರೆ. ಕೆಲವರು ಅಮ್ಮನ್ನ ನೆಲದಲ್ಲೇ ಬಿಡಲ್ಲ, ಹಿಂಗೆ ಎತ್ಕೊಂಡು ಹೋಗ್ತಾರೆ ಆಕಾಶದಲ್ಲಿ. ನೆಲದಲ್ಲಿ ಇರ್ತಕ್ಕಂಥ ಸಮಸ್ಯೆ ಗೊತ್ತೇ ಆಗಲ್ಲ ಅಮ್ಮನಿಗೆ. ನಡೆಸ್ತೇ ಮೊನ್ನೆ 20 ಕಾಲು ಒದ್ದು ಮೇಡಮ್ ಇಟ್ಲಿ ರಂಡ ಇಟ್ಲನ್ನ ಅಧಿಕಾರ ಸೇರಿಸಿದೆ. ಏನ್ ಓಟೇಸಿಂದೆ పేదోళ్ళకి మంచి పని చేయాల. ఓటేసినారు, ఆ రుణం తెంపుకోనాల, దానికి ఓటేసిండేది. అదేమన్నా తెలిసిన నీకు? మీ గురు గోవింద గౌడ్కి ఏమన్నా తెలిసిందా? మీ గురువు ఎన్ని జమీన్లు ఇక్కడ చేసుకున్నాడు, ఏమేం చేసిండు, వాళ్ళ సంబంధికులకి అవంతా ఓటు తీస్తాను. నువ్వు ఆన్సర్ ఇలా ఉంటే నన్ను వెళ్ళిక నా ప్రశ్నకి ఒక క్వశ్చన్ కీనేలేను. KG కోటలో ఉండే జమీన్ 60 ఎకరాలు. కిత్తండూరు శ్రీనివాసపురం తాలూకు మా రోనూరు చంద్రన్ ఇక్కడే వచ్చిండారు.
ఆ ఊరికి చేసిండారు 60 ఎకరాలు. పేపర్ లో ಆ 60 ಎಕರೆನ ನಮ್ಮ ಜಿಲ್ಲಾಧ್ಯಕ್ಷರು ಸ್ವಲ್ಪ ಸಹಾಯ ಮಾಡ್ಬೇಕು. ಹೇಳ್ಬೇಕಾ? ಆ 60 ಎಕರೆ ಭೂಮಿ 1930ರಲ್ಲಿ ಮೈಸೂರು ಮಹಾರಾಜರು ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥ ದಾಖಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿದ್ದಾರೆ. ಅವ್ರದೇ ಸೀಲು, ಅವ್ರದೇ ಸೈಲು. ಸರ್, ಈ 121 ಎಕರೆ ಸರ್ವೆ, 121 ಸರ್ವೆ ನಂಬರ್ 60 ಎಕರೆ ಭೂಮಿ ನಮ್ಮದು ಅಂತೇಳಿ ಅವ್ರ ರೇಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡ್ರಿ. ಫಾರೆಸ್ಟ್ ಇಲಾಖೆ ಕೊಟ್ಟಿರೋದು, ಅರಣ್ಯ ಇಲಾಖೆಯವರು. ನಾನು ಹೈಲೈಟ್ ಮಾಡಿದ್ದೀನಿ ನೋಡ್ರಿ. 1930ರಲ್ಲಿ ವರ್ಗಾವಣೆ ಮಾಡಿದ್ದಾರೆ ಮೈಸೂರು ಮಹಾರಾಜರು. ಈ ಅರಣ್ಯ ಇಲಾಖೆಗೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಗೋವಿಂದಗೌಡರ ಸಂಬಂಧಿಕರಿಗೆ ನೀವು ಮಾಡಿಕೊಟ್ಟಿದ್ದೀರಲ್ಲ, ಇದನ್ನ ನಾನು 1.5 ತಿಂಗಳ ಮುಂದೆ ನಾನು ಕೇಳಿದ್ನಲ್ಲ ಸಾರ್ವಜನಿಕವಾಗಿ, ನಿಮ್ಮ ಉತ್ತರ ಇಲ್ಲವೇ ಇಲ್ಲ. ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ? ನಿಮ್ ಗುರು ಬೈತಾರ, ಹೊಡೆಗ್ ಬರ್ತಾರ, ನಿನ್ ಚಪ್ಪನ್ ಮಾಟ ಏನಾರ ನೀವೇನ್ ಮಾತಾಡ್ಬೋದು ಅಂತ ಏನಾರ ಭಯ ಇಡಿಸ್ತಾರ? ಕೂಕು ಅಂತ ಕೂಕೋ, ಲೇದೆ ಅಂತ ಲೇದೆ ಅಂತಾರ? ಅದು ಹೇಳ್ಬೇಕಲ್ಲ. ನಾವು ಬರ್ತೀವಿ ನಿಮ್ ಸಪೋರ್ಟ್ಗೆ. ನೀವು ನಮ್ಮ ಹೆಣ್ಮಗಳು, ನಿಮಗೆ ಆ ರೀತಿ ದೌರ್ಜನ್ಯ ಮಾಡಿ ಅವ್ರೇನ ತೊಂದರೆ ಕೊಟ್ಟರೆ ಹೋರಾಟಕ್ಕೆ ಬಿಜೆಪಿ ಇರ್ತದೆ. ಹೇಳಿ, ಭಯ ಪಡ್ಬೇಡಿ. ಅಧಿಕಾರ ಶಾಶ್ವತ ಅಲ್ಲ. ಇನ್ನು 18-19 ತಿಂಗಳಿದೆ ಅಷ್ಟೇ. ಮತ್ತೆ ಜನರ ಹತ್ರ ಹೋಗೋಣ ನಾವು. ಅದ್ರೊಳಗಡೆ ಇರ್ತಕ್ಕಂಥ ಅಧಿಕಾರವನ್ನ ಪ್ರಾಮಾಣಿಕವಾಗಿ ಅಧಿಕಾರವನ್ನ ಮಾಡಿ, ಯಾರಿಗೂ ಎದುರಬೇಡಿ, ಯಾರಿಗೂ ಅಂಜಬೇಡಿ ಅನ್ನುವಂತ ಕಿವಿ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ನೀವು ಅವ್ರು ಹೇಳಿದ್ದಕ್ಕೆಲ್ಲ ನೀವು ಕಿವಿ ಉಡ್ಸ್ಕೊಂಡು ಇಲ್ಲಿಗಿರ್ತಕ್ಕಂಥ ಸಾವಿರಾರು ಜನ ನಮ್ಮ ಕಡು ಬಡವರ ತಾಯಿಯಂದಿರ ಹೊಟ್ಟೆ ಮೇಲೆ ಹೊಡೆದಿದ್ದೀರಲ್ಲ, ಇದು ನಿಮ್ಗೆ ಒಳ್ಳೇದಾಗತ್ತಾ? ಹೇಳಿ. ಯಾರಿಗೂ ಒಳ್ಳೇದಾಗಲ್ಲ. ನಿಮ್ಮ ಗುಂಪಲ್ಲಿರ್ತಕ್ಕಂಥವ್ರು ನಿಮ್ಮ ಅಧಿಕಾರ ಯಾವಾಗ ಹೋಗ್ತದೋ ಅಂತ ಕಾಯ್ತಾ ಇದ್ದಾರೆ. ದಿನ ಕಡಿಮೆ ಲೆಕ್ಕ ಮೈನಸ್ ಆಗ್ತಾನೆ ಇದೆ. ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಇನ್ನೂ ದಾಖಲೆಗಳು, ಚುನಾವಣೆ ಬರೋರುವಂತೂ ಮಾತಾಡುವಂತ ದಾಖಲೆಗಳು ನಮ್ಮ ಬಳಿ ಇದೆ. ಈ ಕೆಜಿಎಫ್ ಅಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಕಿಚ್ಚು ಕೋಲಾರದ ಪ್ರತಿ ಹಳ್ಳಿಗೂ ಅಂಟ್ಕೊಳ್ತದೆ. ನಮ್ಮ ಜಿಲ್ಲಾಧ್ಯಕ್ಷರ, ನಮ್ಮ ಲೋಕಸಭಾ ಸದಸ್ಯರ ನೇತೃತ್ವದಲ್ಲಿ ನಿಮ್ಮ ಮಾನ ಎಲ್ಲ ಹರಾಜಾಗುವಂತ ದಿನಗಳು ಮುಂದೆ ಬರ್ತದೆ. ಎಚ್ಚೆತ್ಕೊಳ್ಬೇಕು ನೀವೆಲ್ಲರೂ. ಅನ್ಬಾರ್ದ ತಾಯಿಮಾರಿಲ್ಲ, ವಾಲಿಬಾರ್ಗಳೇ, ಪೆನ್ಷನ್ ಇಲ್ಲ, 2 ಪತ್ತಿ ಪಟ್ಟು பேசுறேன். ஏன்னா 60 ஏக்கர் நேரம், ஐயோ அது எங்க இருக்குது, நம்மளுக்கு எனக்கு பென்ஷன் கொடுத்தா போதும், ரேஷன் கார்டு கொடுத்தா போதும் ಅಂತ நீங்க கேட்டு இருக்கிறோம். கரெக்ட் தானே ரவி? 4000 ரேஷன் கார்டு எடுத்துட்டாங்க. இது நாமல ரூபா அவங்க அப்பா முனியப்பா, இவங்க 2 பேர் தான் 4000 ரேஷன் கார்டு எடுத்திருக்கிறது. இதுக்கு நம்ம போராட்டம் பண்ணிருக்கிறோம். தெருவில் நான் வந்திருக்கிறேன், வார்டு வந்திருக்கிறேன், ஊரெல்லாம் பேசுது. சம்பங்கி போராட்டம் பண்றோம், பென்ஷன் வருது, ரேஷன் கார்டு வருது, நம்ம எல்லாம் போன் வாங்குவோம்னு சொல்லி வந்திருக்கிறாங்க. இங்க இருக்கிறவங்க யாருக்கும் நான் காசு கொடுக்கல. நீங்க 200 பேர் 300 ரூபாய் கொடுத்துட்டு அங்க முனிசிபாலிட்டி கிட்ட கொடுத்து இருக்கிறீங்க. உங்களுக்கு வெக்கம் இல்லையா? அது இன்னைக்கே செய்யணுமா? நீ வச்சு டேட் எது? 14ஆம் தேதி. நான் வச்ச டேட் 5ஆம் தேதி. அது என்னதுக்கு முன்னாடி வந்துச்சு? 20 நாள் முன்னாடி. பயம். நான் பேசுறது இல்லை, ஊரெல்லாம் பேசுது. பேசுறாங்க. ரூபா மேடம், ரெஸ்பெக்ட் கொடுத்து பேசுறேன். உடனே உங்க அப்பாவுக்கு சொல்லிட்டு இன்னைக்கு சாயங்காலம் வீட்டுக்கு போங்க. இதெல்லாம் சண்டே இருக்குதா தெரியல. ஏன்னா இதுல மதுல குரு இருக்கிறாரு. அவங்க இந்த குடும்பத்தை பால் பண்ணிருக்காங்க. நீங்க அதுக்கு பயப்படாம அப்பா வீட்டுக்கு போய், அப்பா எங்க கான்ஸ்டியூன்சில 4000 ரேஷன் கார்டு நீ எடுத்துக்கிறேன்னு கேட்கணும். இப்ப கேட்கணும். அப்பாவே என்ன நம்பி ஓட்டு போட்டு ஜெயிக்க வச்சிருக்கிறாங்க. அதனால இந்த 4000 கார்டு கொடுக்கலன்னா திருப்பி நான் வேறு தெருவுக்கு நான் போக முடியாது, ஓட்டு கேட்க முடியாது. அப்படியே நான் போதான் கோல் எடுத்து இதெல்லாம் தொடர்பை எடுத்து கொட்டிடுவாங்க. அதனால தயவு செஞ்சு நீ இன்னைக்குதான் ஆர்டர் பண்ணி ஒரு சர்க்குலர் கொடுங்க ಅಂತ நீங்க கேட்கணும். அப்பா வீட்டுல போயிட்டு உங்க அப்பாவே மந்திரி இருக்கும்போது எந்த பையன் சொல்லுவான்?
ஏன்னா அடுத்தவங்க மந்திரிಯಿಂದ எப்படி கேட்கறது, என்ன சட்டம் அது இது வந்து பேசுவாங்க. இப்ப வந்து சட்டம் கிட்ட ஒண்ணு இல்ல, நீ போது இருக்கிறது சட்டம். அப்பா கிட்ட போய் கேட்காத ஒரு சட்டம், அது போகணும் கேட்கணும். பென்ஷன் யாருது? இவங்க கிட்ட இருக்கிற பென்ஷன் வாங்கிட்டு என்ன பண்றீங்க? அந்த 800 ரூபாய், 1000 ரூபாய், 1200 ரூபாய் ஏன் வாங்குனீங்க வாபஸ்? நீங்க கேட்கிற டாக்குமெண்ட் அவங்க கிட்ட எங்க இருக்குது? கேட்டா நீ மகங்களை நீங்க கூட வைங்க, குடும்பம் ஒன்னா இருக்கக்கூடாது, நீங்க எல்லாம் பிரிச்சுட்டு வாங்கட்டு சொல்றீங்க நீங்க. இந்த அம்மா இந்த தாசில்தார் 1 மாசம் இருக்குது வந்து, இந்த அம்மாவுக்கு நான் 1 மாசம் பின்னாடி ஒரு லெட்டர் கொடுத்தேன். பாருங்க, பென்ஷன் இப்படி இருக்குது, ரேஷன் கார்டு இப்படி இருக்குது, 60 ஏக்கர் நேரம் அந்த இது சீனிவாஸ்புரத்தை திருட்டிட்டு இருக்கிறாங்க, அது வாபஸ் வாங்குங்கன்னு நான் சொன்னேன். இது வரைக்கும் இந்த அம்மா மூச்சு வாங்கி ஒரு வார்த்தை கூட பேசல. நம்ம பிரஸ்காரங்க நீங்க கேட்டீங்க இல்லையோ தெரியாது. எல்லா கோவிந்தோட ரிலேஷனுக்கே செஞ்சுட்டு இருக்கிறாங்க. அவங்க பேர்ல எவ்வளவு நிலம் இருக்குதுன்னு கூட டாக்குமெண்ட் வாங்கி இருக்கிறாங்க. இதை டைவர்ட் பண்றதுக்கு யான் 50 ஏக்கர் 100 ஏக்கர் 200 ஏக்கர் யாந்த இருந்தா உனக்கு தாக்கத்து இருந்தா நீ எடுத்துக்கோ, இல்ல உனக்கு தாக்கத்து இருந்தா நான் செஞ்சிருக்க தப்புன்ட்டு எல்லாம் நம்ம கான்சியன்ஸ் கொடு. எப்படி சீனிவாஸ்புரம் தாலுக்கு எடுத்துட்டு போன நீ? இதுக்கு யார் இன்ஃபுளுன்ஸ் பண்ணாரு? இங்க யாரு எம்எல்ஏ? நீ சொல்லாம இந்த அதிகாரிகளை வேலை செஞ்சாங்க? இவங்க தானே செஞ்சு கொடுத்தாங்க. இந்த கச்சேரிக்கு வந்தா இந்த ரேஷன் கார்டுக்கும் பென்ஷனுக்கும் இன்கம் சர்டிபிகேட் கேஷ் சர்டிபிகேட் வந்தா பணம் பணம் பணம்னு சொல்லி கேக்குது. சேரு பணம்னு கேக்குது, டேபிள் பணம் கூடன்னு கேக்குது, அந்த சேர்ல உட்கார ஆளு கூட பணம்னு கேக்குறாரு. எங்க பணம்? இந்த வேலை எவ்வளவு பணம் கொடுக்கணும் சொல்லுங்க. ரேஷன் கார்டுக்கு 2000 3000, இந்த இன்கம் சர்டிபிகேட் கேஷ் சர்டிபிகேட்டுக்கு 2000 3000. யாரப்பா வீட்டு பணம் இது? ஏன் கவர்மெண்ட் பேமெண்ட் கொடுக்காத உங்களுக்கு? இல்ல அங்கேதான் இன்னொரு எம்எல்ஏக்கு கோவிந்தோட எடுத்துட்டு போய் எங்க கொடுக்கணுமா காசு பணம்? இந்த எம்எல்ஏக்கு வெக்கம் இல்ல? உன் பதவியே உன் அதிகாரத்தை நீ நிரூபிக்கணும், சாதிக்கணும். இது ஜன ஓட் போட்டுக்கிறது உனக்கு, கோவிந்தோடக்கெல்லாம் அவங்களுக்கு என்ன மரியாதை கொடுக்கணும்? உன் குரு என்ன உங்க வீட்டுல வச்சுக்கோங்க, ஜனம் முன்னாடி என்ன தரு குரு. இந்த மாதிரி நீங்க யார் யாரு வந்திருக்கிறீங்க, ரேஷன் கார்டு பென்ஷன் இது பிராரம்பிச்சிருக்கிறோம் போராட்டம். கொடுக்கிற வரைக்கும் நாங்க எல்லாம் இந்த போராட்டத்தை எப்பவும் விடுறதே இல்லை. போராட்டம் பண்றோம். பெங்களூர்ல நம்ம ஸ்டேட் பிரசிடென்ட் சொல்லி போராட்டம் பண்றோம். அப்புறம் நம்ம கவர்மெண்ட் வந்துச்சுன்னா வந்தே வருது. நீங்க எல்லாம் மனசுல வைங்க, நானே நிக்கிறேன். நீங்க எல்லாருமே நம்ம கவர்மெண்ட் வரும் முன்னாடி நம்ம டிஸ்ட்ரிக்ட் பிரசிடென்ட் ரிக்வெஸ்ட் பண்ணி, நம்ம விபாக் பிரபாரி நம்ம லீடர் வந்திருக்கிறாங்க பேட்டரங்க, அவங்களுக்கு ரிக்வெஸ்ட் பண்ணி எம்பிக்கும் ஒரு அப்பீல் பண்றேன். ஸ்டேட் பிரசிடென்ட் கிட்ட சொல்லி மேனிஃபெஸ்டோல இது யார் யாருக்கு பென்ஷன் அது எவ்வளவுனா பணம் வரட்டும், அவங்க வீட்டுல ஏதனா சம்பாதனை பண்ணட்டும், மறுபடி திருப்பி அவங்களுக்கு பென்ஷன் வரணும், ரேஷன் கார்டு வரணும், ஏதோ கொஞ்சம் இருப்போம் நாங்கெல்லாம் மேனிஃபெஸ்டோல கொடுத்து உங்களுக்கு எல்லாம் வரும். இது அஷூரன்ஸ் பண்றேன். ஆனா இவங்க பார்க்கலாம், நம்ம போராட்டம் பண்ணிருக்கிற இப்போ அவங்களுக்கு இது மெமரண்டம் கொடுக்குறோம். அவங்க எதனா ஸ்டெப் எடுக்கலன்னா இங்க இருக்கிற ஒவ்வொரு ஆபீஸ் கூட ஆபீசர் கூட என்னென்ன செய்யுங்க எல்லாம் தெரியும் நம்மளுக்கு. யாரு கூட இருக்கும் வந்து பணம் ஸ்டேட் கவர்மெண்ட் பணம் குடிச்சு இது கட்டி இங்க இனாகிரேஷன் நம்ம ரெவென்யூ மினிஸ்டர் அசோக் வந்தார். அதனால இங்க வந்திருக்கிறவங்க யாரும் நீங்க நோப்படாதீங்க. ಉಂಗು ವೀಟು ಪಿಳ್ಳೆ ಮಾತ್ರ ನಾವು ಅನಿಸ್ತೇನೆ. ನಿಮ್ಮ ಮನೆ ಮಗನಾಗಿ ನಾನು ಇರ್ತೇನೆ, ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತೇನೆ. ನಿಮ್ಮ ಪರವಾಗಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಮುಖಂಡರೆಲ್ಲ ಜೊತೆಲಿ ಇಟ್ಕೊಂಡು ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತೇವೆ. ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಗೆ ಹೋರಾಟ ಮಾಡ್ಲಿಕ್ಕೆ ಸಹಕರಿಸಿದ್ದಾರೆ. ಎಲ್ಲ ಒಬ್ಬೊಬ್ಬರು ಸ್ವಲ್ಪ ವಿರುದ್ಧ ಮಾತಾಡೋರು ಇದ್ದೇ ಇರ್ತಾರೆ. ನಮ್ ಜಿಲ್ಲಾಧ್ಯಕ್ಷ ಹೇಳ್ದಂಗೆ ಇನ್ನು ಉಳಿದ ಎಲ್ಲಾ ಅಧಿಕಾರಿಗಳು ಎಲ್ಲರೂ ನಮ್ಮ ವಿರುದ್ಧ ಇಲ್ಲ. ಅದಕ್ಕಾಗಿ ತಾಲೂಕು ತಹಸೀಲ್ದಾರ್ಗೆ ನಾವು ಈ ಹೋರಾಟದ ಮೂಲಕ ನಾವು ವಿನಂತಿಯನ್ನ ಮಾಡ್ತೇವೆ. ನಾವು ಕೊಟ್ಟಂತ ಮನವಿಗೆ ನೀವು ಯಾವ ಕ್ರಮ ತೆಗೆದುಕೊಂಡಿದ್ದೀರಿ ಅನ್ನುವಂಥದ್ದನ್ನ ಒಂದು ವಾರದ ಒಳಗಡೆ ನಮಗ್ ಕೊಡ್ಬೇಕು.
ಒಂದು ವಾರದೊಳಗಡೆ ನಿಮ್ಮ ಕ್ರಮವನ್ನು ಕೊಡ್ಬೇಕು. ಕಳೆದ ಸಾರಿ ಬಂದಾಗ ನೀವು SIR ಅಂತ ಹೇಳಿ ನಮ್ಗೆ ಸಮಯ ತಕೊಂಡ್ರಿ. SIR ಮುಗ್ದೋಯ್ತು, ಇವತ್ತೈದು, ಇನ್ನು 3 ದಿವಸದಲ್ಲಿ ಅದು ಮುಗ್ದೋಗುತ್ತೆ. ಇನ್ನು ಯಾವ್ದು ಅದು ಉಳಿಯೋದಿಲ್ಲ, ನಿಮ್ಗೇನು ಅಂತ ಟೆನ್ಷನ್ ಏನಿಲ್ಲ. ನಾವು ಕೇಳುವಂತ ಪ್ರಶ್ನೆಗೆ ನೀವು ಉತ್ತರವನ್ನ ಬರವಣಿಗೆಯಲ್ಲಿ ಕೊಡ್ಬೇಕು. ನಿಮ್ ಕೈಲಾಗತ್ತಾ ಇಲ್ಲ ಅನ್ನೋದನ್ನು ಕೊಡಿ, ಇಲ್ಲ ಮಾಡಿರೋ ತಪ್ಪೇನಿದ್ರೆ ತಪ್ಪು ಅಂತಾನು ಕೊಡಿ. ನೀವು ಸತಾಯಿಸ್ಕೊಂಡು ಈ ನೊಂದ ಜನರಿಗೆ ಬಾಯಲ್ಲಿ ಮಣ್ಣಾಕಕ್ ಹೋಗಬೇಡಿ. ಈ ಕ್ಷೇತ್ರದ ಶಾಸಕರು ಸೂಪರ್ MLA ಮಾಡ್ದಂಗೆ ನೀವು ಮಾಡಕ್ ಹೋಗಬೇಡಿ. ನೀವು ಕಾನೂನಿನ ಚೌಕಟ್ಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅದನ್ನ ಮೀರಿ ಏನೂ ಮಾಡಕ್ ಹೋಗ್ಬೇಡಿ ಅನ್ನುವಂತ ವಿನಂತಿಯನ್ನ ಮಾಡಿ ಇಲ್ಲಿ ಬಂದಂತ ನೂರಾರು ಜನರಿಗೆ ಏನೇನು ಸಮಸ್ಯೆಗಳು ಎತ್ಕೊಂಡ್ ಬಂದಿದ್ರೆ ಅದಕ್ಕೆಲ್ಲ ಸ್ಪಂದಿಸಿ ಕೆಲಸ ಮಾಡಬೇಕು. ತಾಲೂಕು ಆಫೀಸಲ್ಲಿ ಯಾರನ್ನು ಕೂಡ ನೀವು ಹಣ ವಸೂಲಿ ಮಾಡೋದಕ್ಕೆ ಬಿಡಬಾರ್ದು. ಬಡವರು ಬರ್ತಕ್ಕಂಥವ್ರಿಗೆ ನೀವು ನೇರವಾಗಿ ಅವರ ಸಮಸ್ಯೆಗಳನ್ನ ಆರಿಸಿ ಅವರಿಗೆ ಪರಿಹಾರನ ಹುಡುಕೊಡ್ಬೇಕು ಅನ್ನುವಂತ ವಿಷಯವನ್ನ ನಿಮ್ ಗಮನಕ್ಕೆ ತಂದು ನಾವು ಈಗ ನಡೆಯುವಂತ ಈ ಸಾಂಕೇತಿಕ ಕಾರ್ಯಕ್ರಮವನ್ನ ನೀವು ಲಘುವಾಗಿ ತೆಗೆದುಕೊಳ್ಬಾರ್ದು. ಇದು ಒಂದು ರೀತಿ ಹೋರಾಟದ ಪ್ರಾರಂಭದ ದಿನ ಅಂತ ತೆಗೆದುಕೊಳ್ಬೇಕು. ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರಕ್ಕೆ ಇಲ್ಲಿ ಬಂದ್ರೆ ನೀವು ಕೇಳಬಾರ್ದು ದಾಖಲೆಗಳನ್ನ ಕೇಳೋದು, ಅವ್ರ ಹತ್ರ ಇಲ್ಲದೆ ಇರ್ತಕ್ಕಂತ ದಾಖಲೆಗಳನ್ನ ಕೇಳೋದು, ನೀವು ವಾಪಸ್ ಕಳಿಸೋದು, ಆಮೇಲೆ ವಯಸ್ಸಾದವರೆಲ್ಲ ಬಂದ್ರೆ ನೀವು ಬೈದು ಕಳಿಸೋದು, ಇಲ್ಲಿ ಮರ್ಯಾದೆ ಇಲ್ಲದೆ ಮಾಡಂತದ್ದು ಮಾಡಕ್ ಹೋಗ್ಬೇಡ್ರಿ. ಸರ್ಕಾರ ಆಫೀಸ್ ಇರೋದು, ಇಂಥವ್ರು ಬಂದಾಗ ಪ್ರೀತಿಯಿಂದ ಮಾತಾಡಿ ಅವ್ರಿಗೆಲ್ಲ ಕೆಲಸಗಳನ್ನ ಮಾಡ್ಕೊಡ್ಬೇಕು. ಆಗದೆ ಇರ್ತಕ್ಕಂಥ ಕೆಲಸವು ಕೂಡ ಯಾವ ರೀತಿ ಪರಿಹಾರ ಹುಡುಕ್ಬೇಕು ಅನ್ನೋಂಥದ್ದನ್ನ ಹುಡುಕಿ ಅವ್ರಿಗೆ ಮಾಡ್ಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಇಷ್ಟೊಂದು ವಿಷಯಗಳನ್ನ ನಿಮ್ಮೆಲ್ಲರ ಮುಂದೆ ದಂಡಾಧಿಕಾರಿಗಳಿಗೆ ಕೊಡ್ತಾ ಇದ್ದೇವೆ. ನೀವು ಇದನ್ನ ತೆಗೆದುಕೊಂಡು ಇನ್ ಸ್ವಲ್ಪ ಮೇಡಮ್, ನಾನು ನಮ್ಮ ಮುಖಂಡಗಳ ಜೊತೆಯಲ್ಲಿ ನಿಮ್ಮ ಹತ್ರ ಬಂದು 1 ತಿಂಗಳಿಂದ ನಾವು ಮಾತಾಡಿದ್ವಿ. ಆಮೇಲೆ ನಿಮ್ಗೆ SIR ಇದೆ, ತುಂಬಾ ಬಿಸಿ ಇದೀವಿ ಸರ್, 1 ತಿಂಗಳು ಸಮಯ ಕೊಡು ಅಂತ ಹೇಳಿದ್ರಿ. 1 ತಿಂಗಳು ಕಳೆದಿದೆ, ಆಗ್ಯಾಕ್ ಮಾಡಿಲ್ಲ ಅಂತ ನಾನು ಕೇಳಕ್ ಹೋಗಲ್ಲ. ನೀವು SIR ನ ಮುಂದಿಟ್ಟಿದ್ದೀರಿ, ಅದಾಗ್ಲಿ, ಅದು ಕೂಡ ಬಹಳ ಜರೂರಾದಂತ ವಿಷಯ. ಈಗ ತಕ್ಷಣ ಈ 3 ಸಮಸ್ಯೆಗಳಿಗೆ ನೀವು ಕಾನೂನು ರೀತಿಯಲ್ಲಿ ಪರಿಶೀಲನೆ ಮಾಡಿ ನಾನು ಈ 3 ವಿಷಯಗಳನ್ನ ನಿಮ್ ಮುಂದೆ ಓದ್ಬಿಡ್ತೀನಿ. ನಾನು ಮನವಿ ಕೊಡೋದನ್ನ, KG ಕೋಟೆ ಗ್ರಾಮದ ಸರ್ವೆ ನಂಬರ್ 121ರಲ್ಲಿ 60 ಎಕರೆ ಜಮೀನನ್ನು ಅಕ್ರಮವಾಗಿ ಮಾಡಿರುವುದನ್ನ ರದ್ದು ಮಾಡಬೇಕು. ಈಗಾಗಲೇ ನಮ್ಮ ಅರಣ್ಯ ಇಲಾಖೆಯವರು ಇದು ನಮ್ಮ ಜಮೀನಿನಲ್ಲಿ ನಮಗೆ ಪತ್ರವನ್ನ ಕೊಟ್ಟಿದ್ದಾರೆ. ಅವ್ರ ಸರ್ವೆನೂ ಕೂಡ ಮಾಡಿದ್ದಾರೆ, ನಕ್ಷೆನೂ ಇದೆ. ಆಮೇಲೆ ಸುಮಾರು 4,000 ಪಡಿತರ ಚೀಟಿ ಅಂತ ನಾವ್ ಹೇಳಿದ್ದೀವಿ. ಅಂಕಿಅಂಶ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾವಾಗಲೂ ಕೂಡ ಸಾರ್ವಜನಿಕವಾಗಿ ಬಹಿರಂಗ ಪಡಿಸಿಲ್ಲ. ಅದ್ರ ಬಗ್ಗೆನೂ ಕೂಡ, ಯಾಕಂದ್ರೆ ನಿಮ್ಗೆ ತಾಲೂಕು ದಂಡಾಧಿಕಾರಿಗಳಿಂದ ಎಲ್ಲಾ ಇಲಾಖೆಗಳು ನಿಮ್ ಕೈ ಕೆಳಗಡೆ ಬರ್ತದೆ. ಆಮೇಲೆ ಪಡಿತರ ಇದು ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ, ಮತ್ತೆ ನಮ್ಮ ವಿಧವಾ ವೇತನ, ಈ 3 ನಿಂತೋಗಿರೋದು ನಿಮ್ಗೆಲ್ಲ ಗೊತ್ತಿದೆ. ಮಾನದಂಡಗಳು ಏನಾದ್ರೂ ಈಗೇನು ಅದೇನು ಹೊಸದಾಗಿ ಬಂದಿಲ್ಲ. ಅವ್ರು ಹೇಳ್ತಾ ಇದ್ರು ಕೇಂದ್ರ ಸರ್ಕಾರ ಈಗ ಒಂದು ಸರ್ಕ್ಯುಲರ್ ಕೊಟ್ಟಿದೆ. ಕೇಂದ್ರ ಸರ್ಕಾರ ಏನಂದ್ರೆ 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ಒಂದೊಂದು ಸರ್ಕ್ಯುಲರ್ ಅನ್ನ ಕಳಿಸ್ತದೆ. ಅದು ನಾವು ಅಧಿಕಾರದಲ್ಲಿ ಬರ್ತಾ ಇತ್ತು. ಆದ್ರೆ ಅದ್ರ ಮುಂದೆ ಇಟ್ಕೊಂಡು ಯಾರು ಹೋಗಿಲ್ಲ. ಅದೇನ್ ದೊಡ್ಡ ಮಾನದಂಡ ಅಂತ ಏನಲ್ಲ. ಅದನ್ನ ಸಡಿಲಗೊಳಿಸೋದಕ್ಕೆ ಯಾವ ರೀತಿ ಕ್ರಮ ತೆಗೆದುಕೊಂಡು ನಿಮ್ಮ ಹಂತದಲ್ಲಿ ಮತ್ತಲ್ಲಾದ್ರೆ ಮಾಡಿ, ಇಲ್ಲ ಅಂದ್ರೆ ನೀವು ಇದನ್ನ ಮೇಲಾಧಿಕಾರಿಗಳಿಗೆ ತಕ್ಷಣ ಸಮಸ್ಯೆ ಹೀಗಿದೆ ಅಂತೇಳಿ ನೀವು ಅವ್ರಿಗೆ ಒತ್ತಾಕಿ ಕೂಡಲೇ ನಮ್ಗೆ ಸಮಸ್ಯೆಗಳ ಬಗ್ಗೆ ನಿಮ್ಮಿಂದ ನಮಗೆ ಉತ್ತರ ನಾವು ಬಯಸ್ತಾ ಇದೀವಿ. ಅದ್ರ ಜೊತೆಗೆ ಸಾರ್ವಜನಿಕರು ಕಚೇರಿಗೆ ಬಂದಾಗ ನಿಮ್ಮ ಆಡಳಿತಾಧಿಕಾರಿಗಳು, ಮ್ಯಾನೇಜರ್ ಇರ್ಬೋದು, ಅದ್ರ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು, ವಯಸ್ಸಾದವ್ರು ಬಂದ ನಾನೆಲ್ಲ ಏರಿಯಾಗಳಿಗೆಲ್ಲ ಹೋದಾಗ ಹೇಳಿದ್ರು, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಬಂದ್ರೆ ಅವ್ರನ್ನ ಒಂದು ರೀತಿ ಬೈದು ಕಳ್ಸಂತ ಒಂದು ಪ್ರವೃತ್ತಿ ಬೆಳೆಸ್ಕೊಂಡಿದ್ದಾರೆ. ಇದು ಆಗ್ಬಾರ್ದು. ಯಾಕಂದ್ರೆ ಇವರೆಲ್ಲ ಬರೋರು ವಯಸ್ಸಾದವರು, ಮತ್ತೆ ಎಷ್ಟೋ ಜನ ಎಲ್ಲರ ಮನೆ ಮಕ್ಕಳಿದ್ದಾರೆ, ಕಾಲೇಜಿಗೆ ಅಡ್ಮಿಷನ್ ಹೋಗ್ತಾರೆ, ಸ್ಕೂಲ್ಗೆ ಅಡ್ಮಿಷನ್ ಹೋಗ್ತಾರೆ, ಬೇರೆ ಇನ್ನೇನಕ್ಕೂ ಬೇಕಾಗುತ್ತೆ. ಅದನ್ನ ಏನಾದ್ರೂ ಮಾಡ್ಕೊಡೋದಕ್ಕೆ ಕ್ರಮ ತೆಗೆದುಕೊಳ್ಬೇಕು. ಆಫೀಸ್ ಅಂತ ಹೇಳಿದ್ರೆ ಒಂದು ರೀತಿ ಆಸ್ಪತ್ರೆ ಇದ್ದಂಗೆ. ಡಾಕ್ಟರ್ ನೋಡಿದ ತಕ್ಷಣ ನಮ್ಗೆ ಇಲ್ಲಿ ಎಲ್ಲ ನಮ್ ಕಾಯಿಲೆ ಮೇಲ್ ಮಾಡ್ತಾರೆ ಅಂತ, ತಾಲೂಕ್ ಆಫೀಸ್ ಬಂದ್ರೆ ನಮ್ ಸಮಸ್ಯೆಗಳಿಗೆಲ್ಲ ಇಲ್ಲಿ ಪರಿಹಾರ ಸಿಗತ್ತೆ ಅಂತ ಬರ್ತಾರೆ. ಅದಕ್ಕೆ ನೀವು ಸ್ವಲ್ಪ ಈ ಕಡೆ ಗಮನ ಹರಿಸಿ ಆ ತರದಕ್ಕೆ ಅವಕಾಶ ಮಾಡಿಕೊಂಡು ಬಂದಂತವ್ರಿಗೆ
ತಾಲೂಕ್ ಆಫೀಸ್ ಅಂದ್ರೆ ಇದು ನಮ್ ಒಳ್ಳೆ ಪ್ರೀತಿಯಿಂದ ಮಾತಾಡ್ತಾರೆ, ಕೆಲಸ ಆಗ್ತದೆ ಅನ್ನುವಂತ ನಂಬಿಕೆ ವಿಶ್ವಾಸವನ್ನ ಮೂಡಿಸುವಂತ ಒಂದು ವಾತಾವರಣನ ನೀವು ನಿರ್ಮಾಣ ಮಾಡ್ಬೇಕಂತೇಳಿ ಇಷ್ಟು ವಿಷಯಗಳನ್ನ ಹೇಳಿದೀವಿ. ದಯಮಾಡಿ ಇದನ್ನು ಸ್ವೀಕಾರ ಮಾಡಿ ಒಂದು ವಾರ ಒಳಗಡೆ ಪುತ್ರವನ್ನು ವಿನಂತಿಯನ್ನ ಮಾಡ್ತೀನಿ. ಈ ಬಗ್ಗೆ ತಾವು ಮಾತಾಡಿ ಎಲ್ರಿಗೂ ನಮಸ್ಕಾರ. ಇದರಿಂದ ನೀವು ಒಂದು ತಿಂಗಳ ಹಿಂದೆ ಅರ್ಜಿ ಸರ್ವೆ ನಂಬರ್ 121 ಬಗ್ಗೆ. ಸೊ ಅದಕ್ಕೆ ನಮ್ಗೆ ನಾವು KGF ಹೊಸ ತಾಲೂಕಾಗಿ 2018 ನಂತರ ನಿರ್ಮಾಣ ಆಗಿರೋದ್ರಿಂದ ನಾವು ಮೂಲ ದಾಖಲಾತಿ ಪರಿಶೀಲನೆಗೆ ನಾವು ಬಂಗಾರಪೇಟೆ ತಾಲೂಕು ತಹಶೀಲ್ದಾರ್ಗೆ ಬಂದಿದ್ದೀವಿ. ಅವ್ರ ಕಡೆಯಿಂದ ನಮಗೆ ಒಂದಷ್ಟು ಮಾಹಿತಿ ಸಿಗ್ಬೇಕಾಗಿದೆ. ಸೊ ಅದು ಬಂದ ನಂತರ ನಾವು ಇದರ ಬಗ್ಗೆ ಏನ್ ಕ್ರಮ ವಹಿಸಿದೀವಿ ಅಂತ ನಿಮ್ಗೆ ಲಿಖಿತ ರೂಪದಲ್ಲಿ ನಿಮ್ಗೆ ಮಾಹಿತಿಯನ್ನ ತಲುಪಿಸಕ್ಕೆ ನಾವು ಕ್ರಮ ತಗೊಳ್ತೀವಿ. ಮತ್ತೆ ಎರಡನೇದು 4,000 ಫ್ರಂಟ್ ಚೀಟಿ. ಸೊ BPL ಕಾರ್ಡ್ APL ಕಾರ್ಡ್ ಆಗಿರುವಂತಹ ಒಂದು ಸಿಚುವೇಶನ್. ಅದರಲ್ಲಿ ನಮ್ಮ ಫುಡ್ ಅವರು ನಿಮಗೆ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಮಾಹಿತಿ ಕೊಡ್ತಾರೆ. ಬಟ್ ಅದೇ ಯಾವುದೇ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ಅನ್ನೋದು ಸಾರ್ವಜನಿಕರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಾರ್ಡ್ಗಳು BPL ಇಂದ APL ಆಗಿ ಕಾರಣಾಂತರಗಳಿಂದ ಕನ್ವರ್ಟ್ ಆಗಿದೆ. ಅದನ್ನ ನಾವು ಆದಷ್ಟು ಬೇಗ ನಮ್ಮ ಟೆಕ್ನಿಕಲ್ ಟೀಮ್ ರಾಜಕೀಯ ಭಾಷಣ ಅಲ್ಲ. ಅಲ್ಲ ಒಂದ್ ನಿಮಿಷ ಜನಗಳು ಇಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಅವರು ರೇಷನ್ ಇದಕ್ ಹೋದಾಗ ಅವ್ರಿಗೆ ರೇಷನ್ ಕೊಡದಿರೋ ವಾಪಸ್ ಕಳ್ಸಿರೋದಕ್ಕೆ ಬಂದಿರೋದು. ಕ್ಯಾನ್ಸಲ್ ಆಗಿ ಅದ್ರ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ ಅದನ್ನ ಹೇಳಿ. ಯಾವ ಸಂದರ್ಭದಲ್ಲಿ ಯಾವ ಕಾರಣಗಳಿಂದ ಆಗಿದೆ ಅದನ್ನ ಟೆಕ್ನಿಕಲ್ ಡೀಟೇಲ್ಸ್ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಇಲ್ಲಿ ಮಾಹಿತಿ ತಲುಪಿಸ್ತೀನಿ. ಮತ್ತೆ ಪೆನ್ಷನ್ ಅವ್ರದ್ದು ಏನಾಗಿತ್ತು ಅಂದ್ರೆ 14,000 ಸಂಶಯಾಸ್ಪದ ಪೆನ್ಷನರ್ಸ್ ಮಾಶಾಸನ ಪಡೆಯುವುದು ನಮ್ಗೆ ಪಟ್ಟಿ ಕಟ್ಟಿದ್ರು ನಮ್ಮ ಸರ್ಕಾರದ ಹಂತದಿಂದ. ಅದರಲ್ಲಿ ನಾವು ವೆರಿಫೈ ಮಾಡಿ 800 ಜನ ಪೆನ್ಷನ್ಸ್ ಅವಾಗ ಕಂಟಿನ್ಯೂ ಮಾಡಿದ್ವಿ. ಅಂದ್ರೆ ಯಾವುದೇ ಪೆನ್ಷನರ್ಸ್ ಅವರಲ್ಲಿ ಯಾರೆಲ್ಲ ಇದ್ರು ಅವ್ರು ಅಷ್ಟು ಜನದ್ದು ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ದೀವಿ. ಸೊ ಸಸ್ಪೆನ್ಷನ್ ಅಂದ್ರೆ ಅದನ್ನ ತಹಶೀಲ್ದಾರ್ ಅವರಿಗೆ ಪುಷ್ ಮಾಡ್ತಾರೆ, ಸಸ್ಪೆನ್ಷನ್ ಮಾಡ್ಕೊಂಡೆ ತದನಂತರ ಅದನ್ನ ನಾವು ಕಂಟಿನ್ಯೂ ರನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ದೀವಿ. ಇನ್ನು 13,055 ಅರ್ಜಿಗಳು ನನ್ನ ತಹಶೀಲ್ದಾರ್ ಅವರಿನಲ್ಲಿ ಉಳ್ಕೊಂಡಿದೆ. ಅದನ್ನ 200 ಅರ್ಜಿಯಷ್ಟು ಈಗ SR ಕೆಲಸದ ಮಧ್ಯದಲ್ಲಿ ಪರಿಶೀಲನೆ ಮಾಡಿ ಅದನ್ನ ನಾವು ರನ್ ಮಾಡೋದಕ್ಕೆ ಕಂಟಿನ್ಯೂ ಮನೆಗೂ ರೀಚ್ ಆಗಿ ನಮ್ಮ ಅದನ್ನ ನೈಜವಾಗಿ ಅರ್ಹ ಫಲಾನುಭವಿಗೆ ಏನು ಮಾಶಾಸನ ಸಿಗ್ಬೇಕಿತ್ತು ಅಷ್ಟನ್ನು ತಲುಪಿಸಕ್ಕೆ ನಮ್ಮ ಕಡೆಯಿಂದ ಆದಂತಹ ಅಷ್ಟು ಕ್ರಮನ ಕೈಗೊಳ್ಳಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಶೀಘ್ರವಾಗಬೇಕು ಅಂತ ಅದಲ್ಲ ಮೇಡಮ್ ಪದಗಳು ನಮ್ಗರ್ಥ ಆಗತ್ತೆ, ಇಲ್ಲಿ ಇರೋರ್ಗೆ ಅರ್ಥ ಅವರು ಅನುಮಾನಾಸ್ಪದ ಫಲಾನುಭವಿಗಳಿಗೆ ನಾವು ಅಂದ್ರೆ ಆಯ್ತು, ಆಗಿದ್ರು ಒಳ್ಳೇದೇ. ನೋಡಿ, ನಾನು ಮೇಡಮ್ಗೆ ಏನ್ ಹೇಳ್ತೀನಿ ಅಂದ್ರೆ ಕಾನೂನು ಬರುತ್ತೆ, ಅಮೆಂಡ್ಮೆಂಟ್ ಬೇರೆ, ಸರ್ಕ್ಯುಲರ್ಗಳನ್ನ ನಾವು ಮನಸ್ಸು ಮಾಡಿದಾಗ ತಿದ್ದುಪಡಿ ಮಾಡ್ಕೋಬಹುದು. ಕಾನೂನು ಅಂದಾಗ ಅದಕ್ಕೆ ಪಾಲಿಸಿ ಮ್ಯಾಟರ್ ಆಗುತ್ತೆ, ಅದು ವಿಧಾನಸೌಧ ಒಳಗಡೆನೆ ಆಗ್ತದೆ. ಆಮೇಲೆ ಈ ಸುತ್ತೋಲೆಗಳು ಬರುತ್ತೆ, ಕೂಕೊಂಡ ಸುತ್ತೋಲೆಗಳು ನಾವು ಮಂತ್ರಿಗಳ ಗಮನಕ್ಕೆ ತಂದು ಶಾಸಕರು ಹೋಗಿ ಅದನ್ನ ಮಾಡಬಹುದು. ನೀವು ಅವರಿಗೆ ಒತ್ತಾಯ ಮಾಡಿ. ನಾವ್ ಹೇಳ್ತಾ ಇರೋದು ಇಷ್ಟೇ ಮೇಡಮ್, ರೇಷನ್ ಕಾರ್ಡ್ ಕಿತ್ತಾಕ್ಬೇಕು ಮತ್ತೆ ಪೆನ್ಷನ್ ಕಿತ್ತಾಕ್ಬೇಕು ಅಂತ ಆ ಪದ ನಾವ್ ಯಾಕೆ ಸ್ವಾಭಾವಿಕವಾಗಿ ರದ್ದಾಗಿದೆ ಅಂತೇಳಿ ಪದ ನೀವು ಅದು BPL ಇಂದ APL ಕನ್ವರ್ಟ್ ಆಗಿದೆ ಅಂತ ಹೇಳ್ತೀವಿ. ಕನ್ವರ್ಟ್ ಅನ್ನೋ ಪದ ಮತಾಂತರ ಅನ್ನೋ ಸಂದರ್ಭದಲ್ಲಿ ಬಳಸ್ತೀವಿ. ಅದು ಕಟ್ ಆಗಿದೆ ಅಂತ ಹೇಳಿದ್ರೆ ಇವ್ರಿಗೆ ಯಾರಿಗೂ ಅರ್ಥ ಆಗಲ್ಲ. APL ಕಾರ್ಡೇ ಅದು ಒಂದ್ ರೀತಿ ಜೀವ ಇಲ್ದ ಕಾರ್ಡ್, ಇಟ್ಕೋಬೋದಷ್ಟೇ. ನಮ್ ಕುಟುಂಬದಲ್ಲಿ 8 ಜನ ಇದೀವಿ ಅಂತ, ಅದ್ರಲ್ಲಿ ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಸಕ್ಕರೆ ಇಲ್ಲ,
ಗೋಧಿ ಇಲ್ಲ. ಇನ್ನು ಮುಂದಕ್ಕೊಂದು ಹೆಜ್ಜೆ ಹೋದ್ರೆ ಯಾವುದೇ ಆಸ್ಪತ್ರೆಯಲ್ಲಿ ದಾಖಲು ಮಾಡ್ಕೊಳ್ಳಲ್ಲ. ಸರ್ಕಾರ ಯೋಜನೆಗಳು ಒಂದೂ ಸಿಕ್ಕಲ್ಲ. ಇದು APL ಅಲ್ಲ, ಯಾವ್ದು ಸಿಕ್ಕಲ್ಲ. ಹಂಗಾಗಿ ಕನ್ವರ್ಟ್ ಆಗಿರೋದು ಬೇಡ, ಮತ್ತೆ ಅದನ್ನ ವಾಪಸ್ಸು BPL ಗೆ ಇಡಿಸೋದಕ್ಕೆ ತಾವು ಸ್ವಲ್ಪ ಶಿಫಾರಸ್ ಮಾಡಿ. ಯಾಕಂದ್ರೆ ನಿಮ್ಮ ಹಂತದಲ್ಲಿ ಅದಾಗಲ್ಲ, ನಮ್ಗೆ ಗೊತ್ತಿದೆ. ಯಾಕಂದ್ರೆ ಗೊತ್ತಿದೆ ಎಲ್ಲ ಮೈನ್ ಸೇರಿದಲ್ಲಿ ಹೆಂಗಿದ್ದಾರೆ, ಅಂಗ್ಲಾಸ್ತಾರೆ ಬೆಳಾಕೊಂಡು ಅವ್ರಿಗೆ ಗೊತ್ತಿಲ್ಲ ಹೇಗ್ ಕೇಳಬೇಕು. ಕೆಲವು ಸಂದರ್ಭದಲ್ಲಿ ಮಾತಾಡ್ಬೇಕಂತ ಗೊತ್ತಿರಲಿಲ್ಲ. ಹಂಗಾಗಿ ತಾವು ವಿದ್ಯಾವಂತರು, ನೀವು ಅವ್ರ ಬಗ್ಗೆ ನೀವು ಈ ತಾಲೂಕಿನ ಸಲಹೆ ಕೊಡಿ. ಒಂದು ರೀತಿ ಅದರಿಂದ ತಕ್ಷಣ ನಿಮ್ಮಿಂದ ಸಲಹೆ ರೂಪದಲ್ಲಿ ಮಾಡೋದು. ಈಗ ಕನ್ವರ್ಟ್ ಆಗಿರೋದು ಈಗ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅವ್ರಿಗೆ ಅದು ಗೊತ್ತೇ ಆಗಲ್ಲ. ನಮ್ BPL ಕಾರ್ಡ್ ನಿಂತೋಯ್ತು, ಅಕ್ಕಿ ಬರ್ತಾ ಇಲ್ಲ ಅಂತ. ಅಕ್ಕಿ ಬಂದ್ರೇನೆ ಅವ್ರಿಗೆ ನೀವು BPL APL ಅವ್ರಿಗೆ ಗೊತ್ತೇ ಆಗಲ್ಲ. ಅಕ್ಕಿ ಬಂತು, ಬಂದಿಲ್ವಾ ನಿಲ್ಸಿಬಿಟ್ರು ಕೊಟ್ಟಿಲ್ಲ ಅಂತ ಅಷ್ಟೇ. ಪೆನ್ಷನ್ 4 ತಿಂಗಳಿಂದ ಬಂದಿಲ್ಲ ಅಂತಾರೆ, 7 ತಿಂಗಳಿಂದ 5 ತಿಂಗಳಿಂದ ಬಂದಿಲ್ಲ ಅಂತಾರೆ. ಮಾತ್ರೆಗೆ ಹಂಗ್ಲಾಗ್ತಾರೆ ಮೇಡಮ್. ಹೌದು ಮೇಡಮ್. ಮಕ್ಕಳು ಸಾಕಲ್ಲ, ಮಕ್ಕಳಿದ್ದಾರೆ. ಎಷ್ಟೋ ಜನ ಮಕ್ಕಳು ಓದಿರೋರು ಇದ್ದಾರೆ, ವಿದ್ಯಾವಂತರು ಇದ್ದಾರೆ, ಕೆಲವು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ. ಅದು ತಂದೆ ತಾಯಿಗೆ ಸಾಕಲ್ಲ, ಅವ್ರ ಪಾಪ ಅದೇ ಮನೇಲಿ. ಈಗ KGF ತಾಲೂಕು ಕಚೇರಿ ಮುಂದೆ ಧರಣಿಯನ್ನ ಹಮ್ಮಿಕೊಂಡಿರುವಂತ ವಿಷಯವನ್ನ ನಿಮ್ಮ ಮುಂದೆ ನಾವು ಹೇಳಬೇಕು. ನಮ್ಮ ಕ್ಷೇತ್ರದಲ್ಲಿ ಸುಮಾರು 4,000 ಪಡಿತರ ಚೀಟಿಯನ್ನ ರದ್ದು ಮಾಡಿದ್ದಾರೆ. 14,500 ಜನ ಪೆನ್ಷನ್ದಾರರನ್ನ ರದ್ದು ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಕಡು ಬಡವರು. ತಿನ್ನೋಕ್ ಊಟಕ್ಕೂ ಒಂದೊಂದು ಊಟಕ್ಕೂ ಕೂಡ ಅವ್ರು ಬೇರೆ ಕಡೆ ಕೂಲಿಗೆ ಹೋಗಿ ಸಂಪಾದನೆ ಮಾಡ್ಕೊಂಡ್ ಬಂದು ಸಂಸಾರ ನಡೆಸಬೇಕು ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಎಷ್ಟೋ ಮನೆಯಲ್ಲಿ ವಿಧವೆಯರಿಗೆ ಅವರನ್ನು ನೋಡಕ್ಕೆ ದಿಕ್ಕಿಲ್ಲ. ಈ ಪೆನ್ಷನ್ ನಂಬ್ಕೊಂಡೇ ಜೀವನ ಮಾಡ್ತಾ ಇದ್ದಾರೆ. ಅಂತವ್ರಿಗೂ ಕೂಡ ಇವತ್ತು ಪೆನ್ಷನ್ ನಿಂತೋಗಿದೆ. ರೇಷನ್ ಕಾರ್ಡು ಕೇಂದ್ರ ಸರ್ಕಾರ 5 kg ಅಕ್ಕಿ ಕೊಡ್ತಕ್ಕಂಥದ್ದನ್ನ ಇವರು ಕೊಡದೆ ರದ್ದು ಮಾಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಇವರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ ಏನಿತ್ತು ಆ ಗ್ಯಾರಂಟಿ ತುಂಬಲಿಕ್ಕೆ ಈ ಬಡವರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಇವರು ತಿನ್ನುವಂತ ಅನ್ನದ ತಟ್ಟೆಯಲ್ಲಿ ಮಣ್ಣು ಹಾಕಿದ್ದಾರೆ. ಇವರು ಅನ್ನ ಹಾಕಿಲ್ಲ, ಮಣ್ಣು ಹಾಕಿದ್ದಾರೆ. ಆದ್ರೆ ಕಳೆದ 10 ವರ್ಷ ನಾವು ಅಧಿಕಾರದಲ್ಲಿದ್ವಿ, ಯಾರಿಗೂ ರೇಷನ್ ಕಾರ್ಡ್ ತೆಗೆದಿಲ್ಲ, ಯಾರಿಗೂ ಪೆನ್ಷನ್ ನಿಲ್ಸಿಲ್ಲ. ಆವತ್ತು ಕೂಡ ಕೇಂದ್ರ ಸರ್ಕಾರದ ಸುತ್ತೋಲೆ ಕಾಲಕ್ಕೆ ಬರ್ತಾ ಇತ್ತು. ನಾವು ಪರಿಶೀಲನೆ ಮಾಡ್ತೀವಿ ಅಂತೇಳಿ ನಮ್ಮ ರಾಜ್ಯದ ಆವತ್ತಿನ ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪಾಜಿಯವರು ಯಾರಿಗೂ ಈ ರಾಜ್ಯದಲ್ಲಿ ಪೆನ್ಷನ್ ನಿಲ್ಲಿಸಬಾರ್ದು, ರೇಷನ್ ಕಾರ್ಡ್ ನಿಲ್ಲಿಸಬಾರ್ದು, ಪ್ರತಿಯೊಬ್ಬರಿಗೂ ಎಲ್ಲರ ಮನೆ ಕೊಡಬೇಕು ಅನ್ನುವಂತ ಯೋಜನೆಯನ್ನ ಕೊಟ್ಟರು. ಆದ್ರೆ ಇವತ್ತು ಈ ಕ್ಷೇತ್ರದ ಶಾಸಕರು ರೂಪಕಲ್ ಅವರು 4,000 ಪೆನ್ಷನ್ ನಿಲ್ಲಿಸಿದ್ದಾರೆ, 4,000 ರೇಷನ್ ಕಾರ್ಡ್ ಅನ್ನ. ರೇಷನ್ ಕಾರ್ಡ್ ಮಂತ್ರಿ ಯಾರು? ಅವರಪ್ಪ ತಾನೆ. ಅವ್ರ ಅಪ್ಪನ ಮನೆಯಲ್ಲಿ ಹೋಗಿ 4,000 ಕಾರ್ಡ್ ನನ್ನ ಕ್ಷೇತ್ರದಲ್ಲಿ ನಿಂತೋಗಿದೆ, ನೀವು ಈ ರೀತಿ ಮಾಡಿದ್ದೀರಿ, ನನ್ಗೆ ಕೆಟ್ಟ ಹೆಸರು ಬರ್ತಾ ಇದೆ, ಅದಕ್ಕಾಗಿ ಅದನ್ನ ವಾಪಸ್ ತೆಗೆದು ಮತ್ತೆ ಅವ್ರ ಕಾರ್ಡ್ ಕೊಡಿ ಅಂತ ಕೇಳ್ಬೇಕಾ ಬೇಡ? ನೀವು ಕೇಳಿದ್ದೀರಾ ನಿಮ್ ತಂದೆಯನ್ನ ಯಾವತ್ತಾದ್ರೂ? ಕೇಳಿಲ್ಲ. ಯಾಕೆ? ನಿಮ್ ತಂದೆಯವ್ರಿಗೂ ನಿಮ್ಗೆ ಆಗಲ್ವಾ? ಜಗಳ ಆಡಿದ್ದೀರಾ? ಅದು ನಮ್ಗೆ ಸಂಶಯ, ಅನುಮಾನ ಕಾಡ್ತಾ ಇದೆ. ಎತ್ತ ತಂದೆ ಹತ್ರ ಹೋಗಿ ಮಾತಾಡೋದಕ್ಕೆ, ಕ್ಷೇತ್ರ ಜನರ ಸಮಸ್ಯೆ ಬಗೆಹರಿಸಕ್ಕೆ ನಿಮ್ಗೇನ್ ಅಡ್ಡ? ನಿಮ್ಗೇನ್ ತೊಂದ್ರೆ? ಹೋಗ್ಲಿ, ಇಲ್ಲಿ ಯಾರಾದ್ರೂ ನಿಮ್ಗೆ ಅಡ್ಡ ಮಾಡ್ತಾ ಇದ್ದಾರಾ? ಇಲ್ಲ ಕೋಲಾರಿಂದ ಬಂದು ನಿಮ್ಗೆ ಅಡೆತಡೆ ಮಾಡ್ತಾ ಇದ್ದಾರಾ? ನಾನು ಹೇಳ್ದೆ ಕೇಳಬೇಕು ಅಂತ ನನ್ನ ವಾರ್ನಿಂಗ್ ಮಾಡ್ತಾ ಇದ್ದಾರಾ? ಇದು ಜನರಿಗೆ ಗೊತ್ತಾಗಬೇಕು, ನನಗಲ್ಲ. ನನಗೇನ್ ಗೊತ್ತಾಗೋದು ಬೇಡ. ಸಾರ್ವಜನಿಕರಲ್ಲಿ ಇದೊಂದು ಪ್ರಶ್ನೆ ಕಾಡ್ತಾ ಇದೆ, ಅನುಮಾನ ಕಾಡ್ತಾ ಇದೆ. ಯಾರಿಲ್ಲ ಶಾಸಕರು? ಓಟ್ ಹಾಕಿದ್ ನಿಮ್ಗೆ, ಗೋವಿಂದಗೌಡ್ರಿಗಲ್ಲ, ಈ ಕ್ಷೇತ್ರದ ಜನರಿಗೆ ಓಟ್ ಹಾಕಿರೋದು. ನೀವು ಆಡಳಿತ ಮಾಡಿ. ಯಾರು ಆಡಳಿತ ಮಾಡ್ತಾರೆ ಈ ಕ್ಷೇತ್ರದಲ್ಲಿ? ಬ್ಯಾಲಳ್ಳಿಯಿಂದ ಬಂದು ಈ ಕ್ಷೇತ್ರದಲ್ಲಿ ಆಡಳಿತ ಮಾಡ್ಬೇಕಾ? ಈ ಕ್ಷೇತ್ರದಲ್ಲಿ ನಿಮ್ಮನ್ನ ಗೆಲ್ಲಿಸಿದಂತ ಕಾಂಗ್ರೆಸ್ ಮುಖಂಡರುಗಳಿಲ್ವಾ? ಅವ್ರ ಮಾತು ಏನ್ ನಡೀತಾ ಇದೆ? ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಬ್ಬ ಗುತ್ತಿಗೆದಾರರಿಗೆ ಇಲ್ಲಿ ಸಣ್ಣ ಕೆಲಸ ಇಲ್ಲ. ಆಂಧ್ರದವ್ರಿಗೆ, ಕೋಲಾರವ್ರಿಗೆ, ಬೆಂಗಳೂರಿಗೆ ಕೆಲಸ ಕೊಡ್ತಾ ಇದ್ದೀರಿ. ಇವತ್ತು ಸಾಲಗಳು ಮಾಡಿಕೊಂಡು ಬಡ್ಡಿಗಳು ಕಟ್ಟಿದ್ದೀರಾ, ಬ್ಯಾಂಕಲ್ಲಿ ಸಾಲ ಮಾಡಿಕೊಂಡು ಇವತ್ತು ಅವರು ಬೀದಿ ಪಾಲಾಗಿದ್ದಾರೆ. ಅವ್ರನ್ನೇನು ಮಾಡಿದ್ದೀರಿ? ಪೆನ್ಷನ್ ಯಾಕೆ ಕಿತ್ತಾಕಿದ್ರಿ? 14,000 ಪೆನ್ಷನ್, 80% ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಪೆನ್ಷನ್ ಹಣ, ಅದನ್ನು ನಿಲ್ಸಿದ್ದೀರಿ. ಯಾಕೆ? ಅವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ? ಅವ್ರೇನ್ ಕೋಟ್ಯಾಧೀಶರ? ಇನ್ಕಮ್ ಟ್ಯಾಕ್ಸ್ ಹೋಲ್ಡ್ರ ಅವರು? ಇವತ್ತು ನೀವು 4 ತಿಂಗಳಿಂದ ಪೆನ್ಷನ್ ಕೊಡದೆ, 4 ತಿಂಗಳಿಂದ ರೇಷನ್ ಕೊಡದೆ ಅವ್ರನ್ನ ಈ ತಾಲೂಕ್ ಕಚೇರಿಗೆ ನೀವು ಅಲದಾಡಿಸ್ತಾ ಇದ್ದೀರಿ.
ಇಲ್ಲಿ ಬಂದ್ರೆ ಒಬ್ಬ ಗುಣಸವನ್ನ ಹೋಗಮ್ಮ ಯಾಕ್ರಿ ಅನ್ನೋದು, ಹೋಗಪ್ಪ ಹೋಗ ಅನ್ನೋದು, ಆ ಪೇಪರ್ ಸರಿ ಇಲ್ಲ, ಈ ಪೇಪರ್ ಸರಿ ಇಲ್ಲ ಅಂತ. ಯಾಕ್ರಿ ಆ ಪೇಪರ್ ಇದ್ದಿರೋ ಕಾರಣ ಕಿತ್ತಾಕಿದ್ ನೀವು, ಇದ್ದಿರೋ ಪೆನ್ಷನ್ ಕಿತ್ತಾಕಿರೋದ್ ನೀವು ಕಿತ್ತಾಕ್ಬಿಟ್ಟು ಅವ್ರನ್ನ ದಾಖಲೆ ಕೇಳ್ತಾ ಇದ್ದೀರಾ? ಎಲ್ಲಿಂದ ತಂದ್ಕೊಡೋರು? ಯಾರಪ್ಪ ಆಸ್ತಿ ಕೇಳ್ತಾ ಇದಾರೆ ಅವರು? 16 ವರ್ಷಗಳಿಂದ ಬರ್ತಕ್ಕಂಥ ಪೆನ್ಷನ್, 16 ವರ್ಷಗಳಿಂದ ಬರ್ತಕ್ಕಂಥ ರೇಷನ್ ಕಾರ್ಡ್ ನಿಲ್ಸಿದ್ದೀರಲ್ಲ, ನಿಮ್ಗೆ ಒಳ್ಳೇದಾಗತ್ತಾ? ಇಡೀ ಶಾಪ ಆಗ್ತಾ ಇದ್ದಾರೆ ಕ್ಷೇತ್ರ ಜನ. ಮುಂದಿನ ದಿನಗಳಲ್ಲಿ ನಿಮ್ಗೆ ಉತ್ತರ ಕೊಡ್ತಾರೆ. ಅದ್ರ ಜೊತೆಗೆ KGಹಳ್ಳಿಯಲ್ಲಿ ಕದ್ರೇಗೌಡ ಕೋಟೆ ಅರಣ್ಯ ಇಲಾಖೆಗೆ ಸೇರಿದ್ದಂತೇಳಿ ಅರಣ್ಯ ಇಲಾಖೆಗೆ ನಮ್ಗೆ ಪತ್ರ ಕೊಟ್ಟಿದ್ದಾರೆ. ಇದು ನಮ್ದು ಜಮೀನು. 1930 ಇಸ್ವಿನಲ್ಲಿ ಮೈಸೂರು ಮಹಾರಾಜರು ನಮ್ಮ ಅರಣ್ಯ ಇಲಾಖೆ ಕೊಟ್ಟಿದ್ದಾರೆ, ಇದು ನಮ್ಮದೇ ಅಂತೇಳಿ ನಮ್ಗೆ ಪತ್ರ ಕೊಟ್ಟಿದ್ದಾರೆ. ಆದ್ರೆ ನೀವು ಅಕ್ರಮ ದಾಖಲೆಗಳ ಸೃಷ್ಟಿ ಮಾಡಿ ಈ ಶ್ರೀನಿವಾಸಪುರ ತಾಲೂಕಲ್ಲಿ ಇರ್ತಕ್ಕಂಥ ಕಿತ್ತಂಡೂರು ಏನಿದೆ, ಆ ಕಿತ್ತಂಡೂರಿನ ಬ್ಯಾಲಹಳ್ಳಿ ಗೋವಿಂದಗೌಡರ ಸಂಬಂಧಿಕರಿಗೆ 60 ಎಕರೆ ಜಮೀನು ಮಾಡಿದಿರಿ ಅಂತ ಹೇಳಿ ಇವತ್ತು ದಾಖಲೆಗಳು ಹೇಳ್ತಾ ಇದೆ. ಹೆಂಗ್ ಸೃಷ್ಟಿ ಆಯ್ತು? ಯಾವ ಅಧಿಕಾರಿ ಇನ್ವಾಲ್ವ್ ಆಗಿದ್ದ? ಯಾವ ಮುಖಂಡ ಇನ್ವಾಲ್ವ್ ಆಗಿದ್ದ? ಯಾರಪ್ಪನ ಆಸ್ತಿ? ಕೆಜಪ್ ತಾಲೂಕಿನ ಸರ್ಕಾರಿ ಜಾಗ, ಕೆಜಪ್ ತಾಲೂಕಿನ ಅರಣ್ಯ ಭೂಮಿ ಶ್ರೀನಿವಾಸಪುರ ತಾಲೂಕರಿಗೆ ಹೆಂಗೋಯ್ತು? ಯಾರು ಮಾಡ್ಕೊಟ್ರಿ? ಇದ್ರ ಹಿಂದೆ ಇರೋದು ಯಾರು? ಇದನ್ನೆಲ್ಲ ಕೇಳ್ಬೇಕಾ ಬೇಡ ನಾವು? ಅದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಹೋರಾಟ ಪ್ರಾರಂಭ, ಅಂತ್ಯ 2028ರವರೆಗೂ ನಡೀತಾರೆ. ದಿನ ಹೋರಾಟ ಮಾಡ್ತೇವೆ, ದಾಖಲೆಗಳ ಸಮೇತ ನಿಮ್ ಮುಂದೆ ಇಡ್ತೀವಿ. ಇದು 1, 2 ಅಲ್ಲ, ಬರೀ 3 ವಿಷಯ ಎತ್ಕೊಂಡು ಹೋರಾಟ ಆಡಿದ್ದಕ್ಕೆ ಇವತ್ತು ನಾವು ಮಾಡುವಂತ ದಿನದಿಂದ ಈ ದಿನದಲ್ಲಿ ಇವತ್ತು ಬಾಬಾ ಸಾಹೇಬರ ಪ್ರತಿಮೆಯನ್ನು ಇಟ್ಟಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಮ್ಮ ಜೀವ. ನಾವು ಹುಟ್ಟು ಹೋರಾಟದಿಂದ ಬಂದಂತವ್ರು. ಈ 14ನೇ ತಾರೀಕು ಉದ್ಘಾಟನೆ ಮಾಡುವಂತದ್ದನ್ನ ಇಟ್ಕೊಂಡು ಇವತ್ತೇ ನೀವು ಉದ್ಘಾಟನೆ ಮಾಡಬೇಕು ಹೋಗಿದ್ದೀರಿ, ಮಾಡಿ ಸಂತೋಷ. ಇನ್ನು ಅಲ್ಲಿ ಪ್ರತಿಮೆ ಇಡುವಂತ ಜಾಗ ಬೆಡ್ ಹಾಕಿ ಸಿಮೆಂಟ್ ಅನ್ನ ಕ್ಯೂರಿಂಗ್ ಆಗಿಲ್ಲ, ಏನ್ ಬಿದ್ದೋಗುತ್ತೆ ಸಿಮೆಂಟ್ ಅಲ್ಲ, ತರಾತುರಿಯಲ್ಲಿ ಮಾಡಿದಿರಿ. ಯಾಕೆ? ಈ ಕಾರ್ಯಕ್ರಮ ಕೆಡಿಸ್ಬೇಕಂತ ಹೇಳಿ. ಜನರ ಮನಸ್ಸಲ್ಲಿ ಒಂದರ್ಥ ಮಾಡ್ಕೊಳ್ಳಿ, ಜನರ ಮನಸ್ಸಲ್ಲಿ ಏನ ಕೆಟ್ಟದು ನಿಮ್ಮ ಮೇಲೆ ಬಂತ ಆದ್ರೆ ಯಾರ ಕೈಲೂ ತಡೆಯಕ್ಕಾಗೋದಿಲ್ಲ. ಇದೊಂದು ರೀತಿ ಸುನಾಮಿ 2028 ಇರ್ತದೆ. ನಿಮಗೆ ಬುದ್ಧಿ ಕಲಿಸ್ತಾರೆ. ತಕ್ಷಣ ಈ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಬೇಕು, ಪೆನ್ಷನ್ ಎಲ್ಲರಿಗೂ ಕೊಡಬೇಕು. ಈ 60 ಎಕರೆ ಇದೆ ಮತ್ತೆ ನಮ್ಮ ತಾಲೂಕಿಗೆ ಬರಬೇಕು, ಅದು ಅರಣ್ಯ ಭೂಮಿಯಾಗಿ ಉಳಿಬೇಕು ಅನ್ನುವಂತ ನಮ್ಮ ಆಗ್ರಹ. ಸೂಪರ್ MLA